ನಾವು ಟ್ಯಾಲಿ ಸಾಫ್ಟ್ವೇರ್ ಒಳಗಡೆ ಪಾರ್ಟ್ 3 ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ನಾವು ಸ್ಟಡಿ ಮಾಡೋದಿದ್ದು ಪಾರ್ಟ್ 4 ಅನ್ನ ಸ್ಟಡಿ ಮಾಡಾತಿದ್ವಿ. ಹಾಗಾದ್ರೆ ಪಾರ್ಟ್ 3 ಒಳಗಡೆ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಟ್ಯಾಲಿ ಒಳಗಡೆ ಅಂದ್ರೆ ಕಂಪನಿ ಕ್ರಿಯೇಷನ್ ನ ಯಾವ ರೀತಿ ಮಾಡ್ಬೇಕಂತ ನಾನು ಹೇಳ್ಕೊಟ್ಟಿದ್ದೆ. ಕಂಪನಿ ಕ್ರಿಯೇಷನ್ ಒಳಗಡೆ ಬರುವಂತ ಆಪ್ಷನ್ಸ್ ಬಗ್ಗೆ ಕೂಡ ನಿಮ್ಗೆ ಏನ್ ಮಾಡಿದ್ವಿ, ನೋಟ್ಸ್ ಅನ್ನು ಕೂಡ ಕೊಟ್ಟಿದ್ದೆ. ಪ್ರತಿಯೊಬ್ಬರು ಆ ನೋಟ್ಸ್ ಅನ್ನು ಏನ್ ಮಾಡ್ಕೊಂಡ್ರಿ, ರೀಡ್ ಮಾಡಿ ಮತ್ತು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ರಿ. ಯಾಕಂತಂದ್ರೆ ಕೆಯುಡಿ ಯೂನಿವರ್ಸಿಟಿ ಮತ್ತು ಬಿಜಾಪುರ ಯೂನಿವರ್ಸಿಟಿ ಅವರಿಗೆ ಕಂಪ್ಲೀಟ್ ಆಗಿ ಕೇಳುವಂತ ಒಂದು ಕ್ವಶನ್ 15 ಮಾರ್ಕ್ಸ್ ಅಥವಾ ನೀವು 5 ಮಾರ್ಕ್ಸ್ ಗೆ ಕೇಳುವಂತ ಅದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಅದಕ್ಕೋಸ್ಕರ ನಾನು ನೋಟ್ಸ್ ಕೊಟ್ಟಿದ್ದೆ, ಅದನ್ನ ಯಾವ ರೀತಿ ಕ್ರಿಯೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದಾದ ನಂತರ ಕಾಂಪೋನೆಂಟ್ಸ್ ಆಫ್ ಟ್ಯಾಲಿ ಅಂತ ಹೇಳ್ಕೊಟ್ಟೆ. ಆಮೇಲೆ ಕರೆಂಟ್ ಫೀಲ್ಡ್ ಅಂದ್ರೇನು, ಆ ನಂತರ ಕರೆಂಟ್ ಡೇಟ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಸೆಷನ್ ಒಳಗಡೆ. ಹಾಗಾದ್ರೆ ಇವತ್ತು ನಾವು ರಿಲೀಸ್ ಮಾಡಾತಿದ್ದ ಪಾರ್ಟ್ 4 ಅನ್ನ ರಿಲೀಸ್ ಮಾಡಾತೀವಿ. ಇವತ್ತಿನ ದಿನ ನಾವು ಎದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಕಂಪನಿ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಅಂತ ಬರುತ್ತೆ. ಆ ಕಂಪನಿ ಇನ್ಫಾರ್ಮೇಶನ್ ಒಳಗಡೆ ನಾವು ಕಲ್ತಿದ್ದು ಯಾವ್ದಂದ್ರೆ ಕಂಪನಿ ಕ್ರಿಯೇಷನ್ ಮಾತ್ರ ಕಲ್ತೀವಿ. ಇವತ್ತು ನಾವು ಕಲಿಯುವಂತ ಆಪ್ಷನ್ ಯಾವ್ದು ಅಂತಂದ್ರೆ ಕಂಪನಿ ಇನ್ಫಾರ್ಮೇಶನ್ ಒಳಗಡೆ ಯಾವ ರೀತಿ ಕಂಪನಿನ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಕಂಪನಿನ ಸೆಟ್ ಮಾಡಬೇಕು, ಯಾವ ರೀತಿ ಕಂಪನಿನ ಅಲ್ಟರ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಏನ್ ಮಾಡಂದ್ರೆ ಕಲಿಯೋಣ. ಓಕೆನಾ, ಲೆಟ್ಸ್ ಸ್ಟಾರ್ಟ್. ಓಕೆ, ಟ್ಯಾಲಿ ERP9 ವಿತ್ GST ಸಾಫ್ಟ್ವೇರ್ ಒಳಗಡೆ ನಾವು ಲಾಸ್ಟ್ ಡೇ ನಾವು ಕಲ್ತಿದ್ದೆಲ್ಲ ನಿಮ್ಗೆ ಇಷ್ಟೊತ್ತನ ಹೇಳಿದೆ ನಾನು. ಹಾಗಾದ್ರೆ ಈಗ ಏನ್ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಇಷ್ಟೊತ್ತನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಹಾಗಾದ್ರೆ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿ ನಾವು ಕಂಪ್ನಿ ಇನ್ಫಾರ್ಮೇಶನ್ ಹೋಗಿ ಅಂದ್ರೆ ಕಂಪ್ನಿ ಇನ್ಫೋದೊಳಗಡೆ ಹೋಗಿ ಈ ಉದಂತ ಆಪ್ಷನ್ಸ್ ಬಗ್ಗೆ ಎಲ್ಲಾನು ನಾವ್ ಏನ್ ಮಾಡೋಣ ಇವತ್ತ ಸ್ಟಡಿ ಮಾಡೋಣ. ನೋಡ್ರಿ, ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ರೆಕಾರ್ಡಿಂಗ್ ನಾನು ಏನ್ ಕಳ್ಸಿರ್ತೇನಲ್ಲ ವಿಡಿಯೋಸ್ ಅನ್ನ, ಪ್ರತಿಯೊಂದು ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು. ನೀವು ಸ್ಕಿಪ್ ಮಾಡ್ಕೊಂತ ಹೋಗೋದಾಗ್ಲಿ ಅಥವಾ ವಿಡಿಯೋನ ನೀವು ಹಚ್ಚಿ ಆ ಕಡೆ ಈ ಕಡೆ ಏನ್ ಮಾಡ್ತೀರಿ ಹೇಳ್ರಿ, ನಿಮ್ ವರ್ಕ್ ಮಾಡ್ತಿರ್ತೀರಿ, ಟಿವಿ ನೋಡೋದಾಗ್ಲಿ, ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಇನ್ನೇನೋ ಮಾಡ್ತಾ ಇರ್ತೀರಿ. ಆ ರೀತಿ ಮಾಡೋದ್ರಿಂದ ನೀವು ಪರ್ಫೆಕ್ಟ್ ಆಗಕ್ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ನಾನು ಏನ್ ಹೇಳತ್ತೇನೆ ಅಂದ್ರೆ ನಾ ಬಿಡುವಂತ ಪ್ರತಿಯೊಂದು ವಿಡಿಯೋಸ್ ಅನ್ನು ಇರೋದು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಇರುತ್ತಾ. ಇಷ್ಟು ವಿಡಿಯೋಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಅಂದ್ರೆ ನಾಳೆ ನಿಮ್ಗೆ 100% ಜಾಬ್ ಸಿಗುತ್ತಾ. ನೀವು ಬೇಕಾಬಿಟ್ಟಿ ಕೇಳಿ ನಾನು ಕಲ್ಕೊಂಡೆ ಅಂದ್ರೆ ಇದು ಬರೋದಿಲ್ಲ. ನಿಮ್ಗೆ ಏನೋ ಕೂಡ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡಿ, ನಾನು ಏನ್ ಮಾಡ್ತೇನ್ರಿ ನಿಮ್ಗ ಆನ್ಸರ್ ಮಾಡ್ತೀನಿ. ಓಕೆನಾ, ಹಾಗಾದ್ರೆ ಟ್ಯಾಲಿ ನಾವೇನ್ ಮಾಡೋಣ ಇವಾಗ ಓಪನ್ ಮಾಡೋಣ. ಇನ್ನು ಉಳಿದಂತ ಆಪ್ಷನ್ಸ್ ಬಗ್ಗೆ ಇವಾಗ ಸ್ಟಡಿ ಮಾಡೋಣ. ಓಕೆ, ಇಲ್ಲಿ ನಿಮ್ಗೆ ನೋಟ್ಸ್ ಬರ್ತಿರ್ತದೆ. ಪ್ರತಿಯೊಂದು ಈ ನೋಟ್ಸ್ ಅನ್ನ ನೀವ್ ಏನ್ ಮಾಡ್ಬೇಕಂದ್ರ ರೈಟ್ ಮಾಡ್ಕೋಬೇಕು, ಒಂದು ಇಲ್ಲ ಸ್ಕ್ರೀನ್ ಶಾಟ್ ತಗೋಬೇಕು. ಯಾರಿಗೆ ಹೇಳತ್ತೇನೆ ಅಂತಂದ್ರೆ ನಾನು ಈ ಒಂದು ಕೆಯುಡಿ ಯೂನಿವರ್ಸಿಟಿ ಮತ್ತು ಬಿಜಾಪುರ ಯೂನಿವರ್ಸಿಟಿಗೆ ಟ್ಯಾಲಿ ಇರುತ್ತ, ಆ ಟ್ಯಾಲಿ ಸಬ್ಜೆಕ್ಟ್ ಒಳಗೆ ಕ್ಯಾಬ್ ಅಂತ ಬರುತ್ತ. ಅದಕ್ಕೋಸ್ಕರ ನಾನು ಏನ್ ಮಾಡಂತ ಹೇಳತ್ತೇನ್ರಿ, ಪ್ರತಿಯೊಂದನ್ನು ನೀವು ರೈಟ್ ಮಾಡ್ಕೋರಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ ಆ ನಂತರ ಓದ್ಕೋರಿ. ಎಕ್ಸಾಮ್ ಟೈಮ್ ಇಂಪಾರ್ಟೆಂಟ್ ಇರ್ತವು. ಯಾರಾದ್ರೂ ನೀವು ಬಿಸ್ನೆಸ್ ಪ್ರಪೋಸ್ ನಾವು ವರ್ಕಿಗೋಸ್ಕರ ಕಲಿಯತ್ತೇನ್ರಿ ಡೌಟ್ಸ್ ಇದ್ದಾರ ಅಂತಂದ್ರೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಳಿದವ್ರಿಗೆ. ಓಕೆ, ನಾವು ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡ್ಬೇಕಂದ್ರೆ ಈ ಡೆಸ್ಕ್ಟಾಪ್ ಮೇಲ್ಗಡೆ ಈ ರೀತಿ ಇದನ್ನ ಕ್ಲಿಕ್ ಮಾಡಬಹುದು ಅಂತ ಹೇಳಿದ್ದೆ ನಾನು. ಯಾವ ರೀತಿ ಓಪನ್ ಮಾಡ್ಬೇಕಂತ ಸಾಕಷ್ಟು ಸಾರಿ ನಾನು ಹೇಳ್ಕೊಟ್ಟೇನಿ. ಟ್ಯಾಲಿ ಸಾಫ್ಟ್ವೇರ್ ನ ಓಪನ್ ಮಾಡೋಣ. ಇಲ್ಲಿ ಟ್ಯಾಲಿ ಪವರ್ ಆಫ್ ಸಿಂಪ್ಲಿಸಿಟಿ ಅಂತ ಬರುತ್ತಾ. ಇದು ಟ್ಯಾಲಿ ERP9. ಇದನ್ನ ನಿಮ್ಗೆ 6 ಮಂತಿಗೊಮ್ಮೆ ಏನ್ ಮಾಡ್ತಿರ್ತಾರ ಅಂದ್ರೆ ಕಂಪ್ನಿಯವರು ಅಪ್ಡೇಟ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ವಾಟ್ಸ್ಆಪ್ ಸ್ವಲ್ಪ ಚೇಂಜ್ ಆಗ್ತಿರ್ತಾವ ನೋಡ್ರಿ, 6 ಮಂತ್ಗೊಮ್ಮೆ ಇಯರ್ಗೊಮ್ಮೆ. ಅದೇ ರೀತಿ ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ತಿರ್ತಾರೆ, ಸ್ವಲ್ಪ ಸಣ್ಣ ಪುಟ್ಟ ಆಪ್ಷನ್ಸ್. ಇವಾಗ ನೋಡ್ರಿ, ನೀವು ಈ ರೀತಿ ಬಂದ ಡೌನ್ ಏರೋ ಹೊಡಿಬೇಕು. ನಾನು ಹೇಳ್ಕೊಟ್ಟೇನೆ, ವರ್ಕ್ ಇನ್ ಎಜುಕೇಶನ್ ಮೋಡ್ ಬರ್ಬೇಕು, ಅಪ್ ಏರೋ ಡೌನ್ ಏರೋ. ನೀವು ಬೇಕಂದ್ರೆ ಎಲ್ ಅಂತ ಹೊಡೆದ್ರೆ ಲಾಗಿನ್ ಆಸ್ ರಿಮೋಟ್ ಯೂಸರ್ ಬರುತ್ತೆ, ಎ ಅಂತ ಹೊಡೆದ್ರೆ ಆಕ್ಟಿವ್ ಯುವರ್ ಲೈಸೆನ್ಸ್ ಅಂತ ಬರುತ್ತೆ. ನಾ W ಅಂತ ಪ್ರೆಸ್ ಮಾಡಿದ್ರೆ ಕೀಬೋರ್ಡ್ ಒಳಗಡೆ ವರ್ಕ್ ಇನ್ ಎಜುಕೇಶನ್ ಮೋಡ್ ಅಂತ ಬರುತ್ತ. ನಾ ಈಗ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಕಂಪ್ನಿ ಏನಾತ್ ನೋಡ್ರಿ, ಈಗ ಓಪನಿಂಗ್ ಆತ ಅಂದ್ರೆ ಟ್ಯಾಲಿ ಸಾಫ್ಟ್ವೇರ್ ಒಳಗಡೆ ಮೇನ್ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ತಿಳ್ಕೋಬೇಕು ಫ್ರೆಂಡ್ಸ್, ನೇಮ್ ಆಫ್ ದ ಕಂಪ್ನಿ ನಾನು ಒಂದೇ ಕಂಪ್ನಿ ತಗೋಬಹುದು, 100 ಕಂಪ್ನಿ ಎಂಟ್ರಿ ಮಾಡ್ಕೋಬಹುದು. ನಾವು ಒಂದೇ ಒಂದು ಕಂಪ್ನಿ ಒಳಗಡೆ ಅದೇವಪ್ಪ ಅಂತಂದ್ರೆ ಎಕ್ಸಾಂಪಲ್ ನೋಡ್ರಿ, ನೆನ್ಪಿಟ್ಕೋರಿ. ಇವತ್ತು ನೀವೊಂದು ಶಾಪ್ ಅನ್ನ ಓಪನ್ ಮಾಡ್ರಿ ಅಂದ್ರೆ ಒಂದೇ ಶಾಪ್ ಇಂದ ನೀವ್ ಏನ್ ಮಾಡ್ಕೋಬಹುದು, ಬಿಲ್ಸ್ ಅನ್ನ ಮೇಂಟೈನ್ ಮಾಡ್ಬೋದು, ಅಂದ್ರೆ ಅಕೌಂಟ್ಸ್ ಮೇಂಟೈನ್ ಮಾಡ್ಬೋದ್ರಿ. ಒಬ್ಬ ಪರ್ಸನ್ ಅದನಪ್ಪ ಅಂತಂದ್ರೆ ಬಿಸ್ನೆಸ್ ಪರ್ಸನ್, ಅವಂದ್ ಏನ್ ಮಾಡ್ಬೋದ್ರಿ, ಮೇಂಟೈನ್ ಮಾಡ್ಕೋಬಹುದು ಎಲ್ಲ ಅಕೌಂಟ್ಸ್ ಅನ್ನ, ಅಂದ್ರೆ ಉದ್ಯಮಿಗಾರರದು. ಯಾಕಂದ್ರೆ IT ರಿಟರ್ನ್ಸ್ ಮಾಡ್ಬೇಕಾಗತ್ತೆ. ನಾವು ನಿಮ್ ಹೆಸರ ಮ್ಯಾಗ IT ರಿಟರ್ನ್ಸ್ ಮಾಡ್ಬೇಕಾದ್ರೆ ನಿಮ್ದೊಂದನ್ನ ಮಾಡ್ಬೋದು. ಅದು ನಿಮ್ ಪರ್ಸನಲ್ ಆಗಿ ಸಾಫ್ಟ್ವೇರ್ ನ ಪರ್ಚೇಸ್ ಮಾಡ್ಕೊಂಡು ನಿಮ್ದೊಂದ ಎಂಟ್ರಿ ಮಾಡ್ಬೋದು. ಬೇಡ ಅಂತಂದ್ರೆ ನಿಮ್ಮಂತಾರು ನಮ್ಮಂತಾರ ನಾವ್ ಏನ್ ಮಾಡ್ಬೋದು ಅಂದ್ರೆ ಸಾಫ್ಟ್ವೇರ್ ನ ಪರ್ಚೇಸ್ ಮಾಡ್ಕೊಂಡು ಟ್ಯಾಲಿ ಸಾಫ್ಟ್ವೇರ್ ಲೀಗಲ್ ಅನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಪ್ರತಿಯೊಂದು ಶಾಪಿನೂ ಕೂಡ ಬುಕ್ ದಾಗ ಹಚ್ಚಿಟ್ಟಿರ್ತಾರೆ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ರಿ ಅವರೆಲ್ಲ ಏನ್ ಮಾಡ್ತಾರೆ, ಬುಕ್ ಒಳಗಡೆ ಹಚ್ಚಿಟ್ಟಿರ್ತಾರೆ, ಸಾಫ್ಟ್ವೇರ್ ಯೂಸ್ ಮಾಡಲ್ಲ. ಅವ್ರು ಎಲ್ಲಾರು ನಾವು ಬುಕ್ ಅನ್ನ ಎಸ್ಕೊಂಡು ಅಂದ್ರೆ ಫ್ರೀ ಆಗಿ ಮಾಡಿ ಕೊಡಂಗಿಲ್ರಿ. ಅವ್ರ ಏನ್ ಅಕೌಂಟ್ಸ್ ಇರ್ತಾವ ಇಯರ್ಲಿ ಅವ್ರು ಮಾಡಿದ್ವನ್ನ ಇಸ್ಕೊಂಡು IT ರಿಟರ್ನ್ಸ್ ಮಾಡೋದಾಗಿರ್ಲಿ, GST ತುಂಬುದಾಗಿರ್ಲಿ ಅಥವಾ ಆಡಿಟಿಂಗ್ ಮಾಡೋದಾಗಿರ್ಲಿ, ಅವೆಲ್ಲ ಮಾಡಿ ನಾವು ರಿಪೋರ್ಟ್ಸ್ ಅನ್ನ ಕೊಟ್ರೆ ನಮ್ಗೆ ಅವ್ರು ದುಡ್ಡು ಕೊಡ್ತಾರೆ. ನಾವ್ ಇದೇ ಒಂದು ಸಾಫ್ಟ್ವೇರ್ ಒಳಗಡೆ ಕೂಡ ನಾವ್ ಏನ್ ಮಾಡ್ಬೋದು, 100
ಕಂಪ್ನಿನ ಕ್ರಿಯೇಷನ್ ಮಾಡ್ಕೊಂಡು ಎಂಟ್ರಿ ಮಾಡಬಹುದು. ಆ ರೀತಿ ಅಂತ ಹೇಳಿ ನಿಮ್ದು ಒಂದು ಸ್ವಂತ ಒಂದು ಶಾಪ್ ಒಳಗಡೆ ನೀವು ಏನ್ ಮಾಡಕ್ ಹೋಗ್ಬಾರ್ದ್ರಿ, ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಶಾಪಿಂಗ್ ತಗೊಂಡ್ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಅಷ್ಟ ಮೀಸಲದ. ನೀವೆಲ್ಲಾದ್ರೂ ಜಾಬ್ ಹೋಗಿರ್ತೀರಿ, ಜಾಬ್ ಹೋದಾಗ ಆ ಕಂಪ್ನಿ ಆ ಶಾಪ್ ಒಳಗಡೆ ಕುತ್ಕೊಂಡು ವರ್ಕ್ ಮಾಡ್ತಿರ್ತೀರಿ, ಅದೇ ಒಂದು ಕಂಪ್ನಿದ್ ಮಾತ್ರ ವರ್ಕ್ ಮಾಡ್ಬೇಕ್ರಿ. ನೀವ್ ಮತ್ ನಿಮ್ ಫ್ರೆಂಡ್ಸ್ ಇದ್ದಾರ್ದು ಆಮೇಲೆ ನಿಮ್ ಶಾಪಿಂಗ್ ಬೇರೆ ಬೇರೆ ಶಾಪಿಂಗ್ ತಗೊಂಡ್ ಅಲ್ಲೇ ಎಂಟ್ರಿ ಮಾಡಬಾರ್ದು. ಗೊತ್ತಾಯ್ತಾ? ನಾನ್ ನಿಮ್ಮ 100 ಕಂಪ್ನಿ ಕ್ರಿಯೇಷನ್ ಎಕ್ಸಾಂಪಲ್ ಹೇಳ್ತೀನಿ, ನೀವ್ ಒಂದಾದ್ರೂ ಮಾಡ್ಕೊಂಡ್ ಮಾಡ್ರಿ, 100 ಕಂಪ್ನಿ ಆದ್ರೂ ಮಾಡ್ಬೋದು. ಓಕೆನಾ? ನಾವ್ ಇವಾಗ ಎಲ್ಲಿ ಹೋಗ್ಬೇಕಾಗಿತ್ರಿ? ಕಂಪ್ನಿ ಇನ್ಫೋ ಒಳಗಡೆ ಕಲಿಬೇಕಾಗತ್ತೆ. ಹಾಗಾದ್ರೆ SVT PVT LTD ಅನ್ನೋದು ಒಂದ್ ಏನಾಗೈತ್ರಿ, ಕಂಪ್ನಿ ಓಪನಿಂಗ್ ಇದೆ. ಈ ಕಂಪ್ನಿ ಬೇಡ ನಮ್ಗ. ಲಾಸ್ಟ್ ಟೈಮ್ ನಾ ಒಂದು ಕಂಪ್ನಿ ಕ್ರಿಯೇಷನ್ ಮಾಡಿದ್ದೆ, ನಿಮ್ಗೆ ಗೊತ್ತು, ಕಾವ್ಯ ಬ್ಯಾಗ್ ಶಾಪ್ ಅಂತೇಳಿ. ಆ ಒಂದು ಕಂಪ್ನಿ ನಾವ್ ಏನ್ ಮಾಡ್ಬೇಕ್ರಿ, ಈಗ ಓಪನ್ ಮಾಡ್ಬೇಕು. ಓಪನ್ ಮಾಡ್ಬೇಕಂದ್ರೆ ಯಾವ ರೀತಿ ಓಪನ್ ಮಾಡ್ಬೇಕಂತ ಹೇಳ್ಕೊಡ್ತೇನೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಗೆ ಇಲ್ಲೇ ಗೆಟ್ ಆಪ್ ಟ್ಯಾಲಿ ಅಂತ ಇರುತ್ತೆ. ಈ ಗೆಟ್ ಆಪ್ ಟ್ಯಾಲಿ ಬದಲಾಗಿ ನಮ್ಗೆ ಏನ್ ಬರ್ಬೇಕ್ರಿ, ಇಲ್ಲೇ ಕಂಪ್ನಿ ಇನ್ಫೋ ಅಂತ ಬರ್ಬೇಕು. ಕಂಪ್ನಿ ಇನ್ಫೋ ಅಂತಂದ್ರೆ ಅದ್ರೊಳಗಡೆ ಕಂಪ್ನಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಇರ್ತಾವ. ನಾನ್ ನಿಮ್ಗೆ ಇಲ್ಲೇ ವರ್ಟಿಕಲ್ ಬಟನ್ ಬಾರ್ ಒಳಗಡೆ ಹೇಳಿಕೊಟ್ಟಿದ್ದೆ. ಇಲ್ಲ ಆಪ್ಷನ್ಸ್ ಇರ್ತಾವ, ನಿಮ್ಗೆ ಏನಾದ್ರು ಗೊತ್ತಲ್ಲ ಅಂದ್ರೆ ನೋಡ್ರಿ, ಕಂಪ್ನಿ ಇನ್ಫೋಗೆ ಶಾರ್ಟ್ ಕಟ್ ಕೀ ಏನೈತೆ ನೋಡ್ರಿ, Alt+F3. Alt+F3 ಅಂತಂದ್ರೆ ಒಂದು ಸಿಂಗಲ್ ಅಂಡರ್ಲೈನ್ ಬಂದ್ರೆ ಏನ್ ತಿಳ್ಕೊಬೇಕು, Alt+F3 ಅಂತ ತಿಳ್ಕೊಬೇಕು. ಅಂಡರ್ಲೈನ್ ಬರ್ಲಿಲ್ಲ ಅಂದ್ರೆ ಬರೀ ನಾರ್ಮಲ್ F3 ಅಂತ ತಿಳ್ಕೊಬೇಕಂತ ನಾನು ಹೇಳಿಕೊಟ್ಟಿದ್ದೆ. ಇವಾಗ ನಾನು ಏನ್ ಪ್ರೆಸ್ ಮಾಡ್ತೇನೆ ಕೀಬೋರ್ಡ್ ಒಳಗಡೆ, Alt+F3 ಅಂತ ಪ್ರೆಸ್ ಮಾಡಿದೆ. ಕಂಪ್ನಿ ಇನ್ಫೋ ಅಂತ ಬಂತ. ಸದ್ಯ ಇರುವಂತ ಕಂಪ್ನಿ ನಾವ್ ಏನ್ ಮಾಡ್ಬೇಕ್ರಿ, ಇವಾಗ ಸದ್ಯ ಸೆಟ್ ಕಂಪ್ನಿ ಮಾಡ್ಬೇಕು. ಸೆಟ್ ಕಂಪ್ನಿ ಅಂದ್ರೆ ತಿಳ್ಕೊಬೇಕು ಫ್ರೆಂಡ್ಸ್, ನೀವೆಲ್ಲ ತಾತ್ಕಾಲಿಕವಾಗಿ ಮುಚ್ಚುವುದು ಅಂದ್ರೆ ಕ್ಲೋಸ್ ಅಂತ ಅರ್ಥ. ಮತ್ತೆ ನೀವು ವಾಪಸ್ ಅದನ್ನ ತಗೊಂಡ್ ಮತ್ತೆ ಅದ್ರ ಎಂಟ್ರಿ ಮಾಡ್ಬೋದು. ಯಾಕಂದ್ರೆ 100 ಕಂಪ್ನಿ ನೀವು ಏನ್ ಮಾಡ್ತಿರ್ತೀರಿ, ಬಿಸ್ನೆಸ್ ಮಾಡ್ಬೇಕ 100 ಕಂಪ್ನಿ 100 ಮಂದಿ ಏನ್ ಮಾಡ್ತಿರ್ತೀರಿ, ಎಂಟ್ರಿ ಮಾಡ್ತಿರ್ತೀರಲ್ಲ. ಅದಕ್ಕೋಸ್ಕರ ನೀವು ಕಂಪ್ನಿ ಕ್ರಿಯೇಷನ್ ಮಾಡೋದು, ಅವ್ರ ಪರ್ಸನ್ಸ್ ಹೆಸರು ಕ್ರಿಯೇಷನ್ ಮಾಡ್ಕೊಂಡು ಎಂಟ್ರಿ ಮಾಡೋದು, ಬೇಡಂದ ತಾತ್ಕಾಲಿಕವಾಗಿ ಅದನ್ನ ಕ್ಲೋಸ್ ಮಾಡಬಹುದು, ಬೇಕಂದಾಗ ತಗೋಬಹುದು. ನೆನ್ಪಿಟ್ಕೋರಿ. ಓಕೆ, ಇಲ್ಲಿ ನೋಡ್ರಿ ಸೆಟ್ ಕಂಪ್ನಿ ಅಂತ ಬರ್ತೇನೆ, ಡೌನ್ ಏರೋ ಪ್ರೆಸ್ ಮಾಡ್ಬೇಕು. ಸೆಟ್ ಕಂಪ್ನಿ ಬಂದು ಎಂಟರ್ ಅಂತ ಪ್ರೆಸ್ ಮಾಡ್ಬೇಕು. ಇವಾಗ SVT PVT LTD ಒಂದೇ ಐತ್ರಿ, ಅಂದ್ರೆ ಡಿಸ್ಪ್ಲೇ ಆಗಿದ್ದು ಒಂದೇ ಕಂಪ್ನಿ ಎಂಟ್ರಿ ಮಾಡತ್ತಿದ್ವಿ, ಅದು ತಾತ್ಕಾಲಿಕವಾಗಿ ಬೇಡ, ಕ್ಲೋಸ್ ಮಾಡ್ಬೇಕು. ಅದಕ್ಕೆ ನಾವೇನ್ ಕರಿತೀವಿ, ಸೆಟ್ ಕಂಪ್ನಿ ಎಂಟರ್ ಅಂತ ಪ್ರೆಸ್ ಮಾಡ್ತೀವಿ. ಇವಾಗ ತಾತ್ಕಾಲಿಕವಾಗಿ ಆ ಕಂಪ್ನಿ ಏನಾತ್ರಿ, ಕ್ಲೋಸ್ ಆಯ್ತು. ಹಾಗಾದ್ರೆ ನಮ್ಗೆ ಬೇಕಾಗಿದ್ದ ಕಂಪ್ನಿ ಯಾವ್ದು ಅಂತಂದ್ರೆ, ಈಗ ಕಾವ್ಯ ಬ್ಯಾಗ್ ಶಾಪ್ ಅಂತ ಇದೆ. ನಾವೆಲ್ಲಿ ಹೋಗ್ಬೇಕ್ರಿ, ಇದ್ರೊಳಗಡೆ ಕಂಪ್ನಿ ಇನ್ಫೋ ಅಂತ ಐತಿ. ಕಂಪ್ನಿ ಇನ್ಫೋ ಒಳಗಡೆ ಏನ್ ಮಾಡ್ಬೇಕ್ರಿ, ಸೆಲೆಕ್ಟ್ ಕಂಪ್ನಿ ಅಂತ ತಗೋಬೇಕು. ಕ್ರಿಯೇಟ್ ಕಂಪ್ನಿ ನಾನು ಹೇಳ್ಕೊಟ್ಟಿದ್ದೆ ನಿಮ್ಗೆ ಫ್ರೆಂಡ್ಸ್, ಗೊತ್ತಿದೆ. ಇಲ್ಲ ಗೊತ್ತಿರ್ಲಿಲ್ಲ ಅಂದ್ರ ನೀವು ಫಾಲ್ಟ್ 3 ಒಳಗಡೆ ನೋಡ್ಬೇಕು. ಈ ಫಾಲ್ಟ್ 4 ಒಳಗಡೆ ನೆಕ್ಸ್ಟ್ ಇರೋಂತ ಮಾತ್ರ ಹೇಳತ್ತೀನಿ. ಫಾಲ್ಟ್ 3 ಒಳಗಡೆ ನಿಮ್ಗಿದೆ, ಅಲ್ಲಿ ನೋಡಿ ಕ್ರಿಯೇಟ್ ಕಂಪ್ನಿ. ಹಾಗಾದ್ರೆ ಸೆಲೆಕ್ಟ್ ಕಂಪ್ನಿ ನಾನು ಏನ್ ಮಾಡ್ತೀನಿ, ಇವಾಗ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ 100 ಕಂಪ್ನಿ ಓಪನ್ ಆಗ್ತಾವ್ರಿ. ಇಲ್ಲಿ ಕೊಟ್ಟಾರ ಮೇಲ್ಗಡೆ ಸೆಲೆಕ್ಟ್ ಕಂಪ್ನಿ ಅಂತ ಹೇಳಿ. ಇಲ್ಲಿ ನಾನು ಏನ್ ಮಾಡ್ತೇನೆ, ಇವು ನೋಡ್ರಿ ಸ್ಟಾರ್ ಮಾರ್ಕ್ ಅಂತ ಬಂದವ್. ಈ ತರ ಸ್ಟಾರ್ ಇರೋಕ ಪಾಸ್ವರ್ಡ್ ಕೊಟ್ಟಿರ್ತಾರ್ರಿ. ನಾನು ಹೇಳಿದ್ದೆ ಟ್ಯಾಲಿ ಕ್ರಿಯೇಷನ್ ಮಾಡ್ಬೇಕಾದ್ರೆ ಅಲ್ಲೇ ಪಾಸ್ವರ್ಡ್ ಕೇಳ್ತದ. ಆ ಪಾಸ್ವರ್ಡ್ ಅನ್ನು ಕೊಟ್ಟಿದ್ವಿ ಅಂತ ಈ ರೀತಿ ಬಂದ್ಬಿಡ್ತು. ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ನಾನು ಏನ್ ಮಾಡಿದೆ, ಅಲ್ಲೇ ಪಾಸ್ವರ್ಡ್ ಕೊಟ್ಟಿರ್ಲಿಲ್ಲ. ನೀವು ಕೂಡ ಪಾಸ್ವರ್ಡ್ ಕೊಟ್ರೆ ಕಂಪ್ನಿ ಕ್ರಿಯೇಷನ್ ಮಾಡ್ಬೇಕಾದ್ರೆ ಈ ರೀತಿ ಬರುತ್ತೆ. ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡತ್ತೆ, ಜಾಸ್ತಿ ಈ ರೀತಿ ಕೊಟ್ರೆ. ಅದಕ್ಕೆ ನಾನು ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ, ನಿಮ್ಗೆ ಕಂಪ್ನಿ ಯಾವ್ದು ಬೇಕಾಗಿತ್ತು, ಈಗ ಇಷ್ಟೆಲ್ಲಾ ಕಂಪ್ನಿನೂ ಅದಾವ ಇಲ್ಲಿ, ಇಷ್ಟೆಲ್ಲಾ ಎಂಟ್ರಿ ಮಾಡತ್ತಿರ್ತಾರೆ. ನಿಮ್ಗೆ ಬೇಕಾಗಿದ್ದ ನೇಮ್ ಯಾವ್ದ್ರಿ, ಇವಾಗ ಕಾವ್ಯ ಅಂತ ಟೈಪ್ ಮಾಡ್ರಿ. ಈ ಕಾವ್ಯ ಒಳಗಡೆ ಸಾಕಷ್ಟು ಅದಾವ ನೋಡ್ರಿ. ಕಾವ್ಯ ಬ್ಯಾಗ್ ಶಾಪ್ ಐತಿ, ಬುಕ್ ಶಾಪ್ ಐತಿ, ಎಲೆಕ್ಟ್ರಾನಿಕ್ ಐತಿ. ನಮಗ್ ಬೇಕಾಗಿದ್ದು ಯಾವ್ದ್ರಿ, ಡೌನ್ ಏರೋ ನೋಡ್ರಿ, ಕಾವ್ಯ ಬ್ಯಾಗ್ ಶಾಪ್ ಬೇಕು. ಡೌನ್ ಏರೋ ಅಥವಾ ಅಪ್ ಏರೋ ಈ ರೀತಿ ಕಾವ್ಯ ಬ್ಯಾಗ್ ಶಾಪ್ ಇಟ್ಕೊಂಡು ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಗೆ ಕಾವ್ಯ ಬ್ಯಾಗ್ ಶಾಪ್ ಏನಾತ್ರಿ, ಕಂಪ್ನಿ ಓಪನ್ ಆಯ್ತು. ನೋ ವೋಚರ್ ಎಂಟ್ರಿ ಅಂತ ಐತಿ. ಅಂದ್ರೆ ಲಾಸ್ಟ್ ಎಂಟ್ರಿ ಏನಾಗಿಲ್ರಿ, ಯಾವುದೇ ತರಂತ ವೋಚರ್ಸ್ ನಾವು ಪೋಸ್ಟ್ ಮಾಡೋದ ಮೊನ್ನೆ ಓಪನ್ ಏನ್ ಮಾಡಬೇಡ್ರಿ, ನೀವು ಕಂಪ್ನಿ ಕ್ರಿಯೇಷನ್ ಮಾಡವಿ. ಇನ್ನೂ ಕೂಡ ಯಾವುದೇ ಅಂತ ಟ್ರಾನ್ಸಾಕ್ಷನ್ಸ್ ನಾವು ಈ ಕಂಪ್ನಿ ಒಳಗಡೆ ಎಂಟ್ರಿ ಮಾಡಿಲ್ಲ. ನಾನು ಹೇಳ್ಕೊಡ್ತೇನೆ ಫ್ರೆಂಡ್ಸ್, ಎಲ್ಲಾನು ಹೇಳ್ಕೊಡ್ತೀನಿ. ಸರಿಯಾದ ರೀತಿ ಒಳಗೆ ಏನ್ ಮಾಡ್ಕೊಂತ ಹೋಗ್ರಿ, ನೀವು ನೋಡ್ಕೊಂತ ಹೋಗ್ರಿ. ಓಕೆ, ಕಂಪ್ನಿ ಇನ್ಫೋ ಒಳಗಡೆ ನಾವು ಸೆಲೆಕ್ಟ್ ಕಂಪ್ನಿ ಗೊತ್ತಾಗ್ತದೆ ನಿಮ್ಗೆ. ಇವಾಗ ನೋಡಿ ಸೆಲೆಕ್ಟ್ ಕಂಪ್ನಿ ಇದ್ದಾಗ ನಾ ಇನ್ನೂ ಒಂದು ಕಂಪ್ನಿ ಇವಾಗ ತಗೋಬಹುದ್ರಿ. ಎಂಟರ್ ಅಂತ ಪ್ರೆಸ್ ಮಾಡ್ರಿ. ಇದ್ರೊಳಗಡೆ ಮತ್ತೊಂದು ಕಂಪ್ನಿ ತಗೊಂತೇನೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಸ್ಸು PVT LTD ಅಂತ ಐತೆ, ಎಂಟರ್ ಹೊಡುತ್ತೆ. ಇವಾಗ ಬಸ್ಸು PVT LTD ಬಂತ. ಈಗ ಇನ್ನೂ ಒಂದು ತಗೊಂತೇನೆ, ಸೆಲೆಕ್ಟ್ ಕಂಪ್ನಿ ಮೇಲ್ಗಡೆ ಐತಿಲ್ರಿ. ಇವಾಗ ಎಂಟರ್ ಅಂತ ಪ್ರೆಸ್ ಮಾಡ್ರಿ, ಮತ್ತೆ ಬರುತ್ತೆ. ಮತ್ತೆ ಒಂದು ಕಂಪ್ನಿ ತಗೊಂತಾನೆ. ಎಕ್ಸಾಂಪಲ್ ಡೆಲ್ PVT LTD ಐತೆ, ಎಂಟರ್ ಹೊಡ್ರಿ. ಈಗ ಬ್ಯಾಕ್ ಬರ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಕಂಪ್ನಿ ಇನ್ಫೋಲಿಂದ ಬ್ಯಾಕ್ ಬರ್ಬೇಕಪ್ಪ ಅಂತಂದ್ರೆ ಗೆಟ್ ವೇ ಆಫ್ ಟ್ಯಾಲಿಗೆ ಬರ್ಬೇಕಂದ್ರೆ Ctrl+Q ಆದ್ರೂ ಪ್ರೆಸ್ ಮಾಡಬಹುದು, ಅಥವಾ ಎಸ್ಕೇಪ್ ಆದ್ರೂ ಪ್ರೆಸ್ ಮಾಡಬಹುದು. ನಾನೇನ್ ಮಾಡ್ತೇನ್ರಿ, ಎಸ್ಕೇಪ್ ಅಂತ ಪ್ರೆಸ್ ಮಾಡ್ತೇನೆ, ಅಥವಾ Ctrl+Q ಆದ್ರೂ ಪ್ರೆಸ್ ಮಾಡ್ರಿ. ಓಕೆ, ಈ ರೀತಿ ಬರ್ತೀರಿ. ಇವಾಗ ಕಂಪ್ನಿ ಇನ್ಫೋ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ ಹೇಳ್ರಿ, Alt+F3. ಇದ್ರೊಳಗಡೆ ಸೆಲೆಕ್ಟ್ ಕಂಪ್ನಿ ಏನ್ ಮಾಡ್ಬೇಕ್ರಿ, ಎಂಟರ್ ಹೊಡಿಬೇಕು. ಇವಾಗ ನಾನು ಏನ್ ಮಾಡ್ತೇನೆ ಹೇಳ್ರಿ, ಇನ್ನೂ ಒಂದು ಕಂಪ್ನಿ ತಗೊಂತೇನೆ, ಅಶ್ವಿನಿ ಅಂತ ಇದೆ. ಇವಾಗ ಟೋಟಲ್ ಆಗಿ ನೀವು 4 ಕಂಪ್ನಿ ಅದಾವ. ಇಲ್ಲಿ 4 ಕಂಪ್ನಿ ಒಳಗೆ ಪ್ರೆಸೆಂಟ್ ಒಳಗಡೆ ನಾವು ಯಾವ್ದೊಂದು ಕಂಪ್ನಿ ಎಂಟ್ರಿ ಮಾಡತ್ತೀವಿ, ಈಗ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡತ್ತೀವಿ. ಈ ಕಡೆ ಅಶ್ವಿನಿ ಅಂತ ಐತಲ್ರಿ, ಈ ಒಂದು ಕಂಪ್ನಿ ಏನ್ ಮಾಡತ್ತೀವಿ, ಈ ಕಡೆ ಅಕೌಂಟ್ಸ್ ಅನ್ನ ಹಚ್ಚಿಡಾತೀವಿ, ಮೇಂಟೈನ್ ಮಾಡತ್ತೀವಿ, ಬಿಲ್ಸ್ ತೆಗಿಯಾಕತ್ತೀವಿ. ಎಲ್ ಮಾಡತ್ತೀರಿ ಸರ್ ಅಕೌಂಟ್ಸ್ ಎಲ್ಲಿ ಬೇರೆ ಹಾಕ್ತೀರ ಅಂತ ಹೇಳಕ್ ಹೋಗ್ಬೇಡ್ರಿ.
ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಾಗುತ್ತೆ ಹೇಳ್ಕೊಡ್ತೀನಿ. ಇವಾಗ ಪ್ರೆಸೆಂಟ್ ಅಶ್ವಿನಿ ಯಾವ ತರ ಓಪನ್ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿಲ್ಲ. ಈ ರೀತಿ ಬೋಲ್ಡ್ ಆಗಿ ಇತ್ತಂದ್ರೆ ದಪ್ಪಾಗಿ ಕಾಣಿಸತ್ತಿತ್ತಂದ್ರೆ ನೀವೇನಂತ ತಿಳ್ಕೊಬೇಕು, ಇದೇ ಒಂದು ಕಂಪ್ನಿ ಇವಾಗ ಸದ್ಯ ಪ್ರೆಸೆಂಟ್ ಇದೆ ಅಂತ ತಿಳ್ಕೊಬೇಕು. ನಮಗೆ ಈಗ ಅಶ್ವಿನಿ ಕಂಪ್ನಿ ಬೇಡಪ್ಪ, ಡೆಲ್ ಪಿವಿಟಿ ಎಲ್ಟಿಡಿ ಓಪನ್ ಮಾಡ್ಬೇಕಿಲ್ಲ ಸದ್ಯ, ಈಗ ಇದ್ರ ಸದ್ಯ ಇಲ್ಲೇ ಇರ್ಲಿ ಅಂತಂದ್ರೆ ನೀವು ಅದನ್ನ ಆಕ್ಟಿವ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರ F3 ನಾರ್ಮಲ್ ಹೊಡಿಬೇಕ್ರಿ, ಕೀಬೋರ್ಡ್ ಒಳಗಡೆ ಏನ್ ಮಾಡ್ಬೇಕ್ರಿ F3 ಅಂತ ಹೊಡೆದ್ರ ಸದ್ಯ ಇರುವಂತವ್ ಏನಕ್ಕ ಹೇಳ್ರಿ ಓಪನ್ ಆಗ್ತಾವ. ಎಕ್ಸಾಂಪಲ್ ಇವಾಗ ನೋಡ್ರಿ, ಇಲ್ಲಿ ಆದ್ರೂ ಈ ರೀತಿ ಕ್ಲಿಕ್ ಮಾಡ್ಬೇಕು. ಈ ರೀತಿ ಕಾವ್ಯ ಬ್ಯಾಕ್ ಶಾಪ್ ಬರುತ್ತಾ, ಡೆಲ್ ಪಿವಿಟಿ ಮೌಸ್ಲಿ ಕ್ಲಿಕ್ ಮಾಡಿದ್ರು ಬರುತ್ತಾ. ನಿಮ್ಗೆ ಬೇಡ ಅಂತಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, ಕ್ಲಿಕ್ ನು ಕೂಡ ಮಾಡಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ಆಪ್ಷನ್ಸ್ ಇಲ್ಲಿ ನೋಡ್ರಿ, ಸಾಕಷ್ಟು ಕಂಪ್ನಿ ಇಲ್ಲಿ ಓಪನ್ ಇದ್ದಾಗ ನೀವ್ ಏನ್ ಮಾಡ್ಬೇಕಂತಂದ್ರ ಈಗ ಬಸು ಪಿವಿಟಿ ಎಲ್ಟಿಡಿ ಏನಾಗ್ತೈತ್ರಿ ಎಂಟ್ರಿ ಮಾಡಾತೀವಿ ಅಕೌಂಟ್ಸ್ ಅನ್ನ. ಇವಾಗ ನೋಡ್ರಿ ಅಶ್ವಿನಿ ಪಿವಿಟಿ ಎಲ್ಟಿಡಿ ತಗೋಬೇಕು, ಬಸು ಪಿವಿಟಿ ಎಲ್ಟಿಡಿ ತಗೋಬೇಕು, ಡೆಲ್ ತಗೋಬೇಕು ಅಥವಾ ಕಾವ್ಯ ಈ ರೀತಿ ಇರುವಂತ ಶಾಪ್ ಕಂಪ್ನಿ ನಾವ್ ಇಲ್ಲಿ ಏನ್ ಮಾಡ್ಕೋಬೇಕ್ರಿ ಎಂಟ್ರಿ ಮಾಡ್ಬೇಕಂದ್ರ. ಇವಾಗಂತೂ ಪ್ರೆಸೆಂಟ್ ಬಸು ಪಿವಿಟಿ ಎಲ್ಟಿಡಿ ಅಕೌಂಟ್ಸ್ ಅನ್ನ ನಾವು ಹಚ್ಚಿಟ್ರೆ ಇದ್ರೊಳಗಡೆ ಬರುತ್ತೆ, ಇದ್ರಾಗ ಮಾತ್ರ ಎಂಟ್ರಿ ಆಗತ್ತೆ, ಉಳಿದಕ್ಕೆ ಯಾವುದಕ್ಕೂ ಕೂಡ ಅದ ಸಂಬಂಧ ಪಡಲ್ಲ. ಇವಾಗ ಎಟ್ ಅ ಟೈಮ್ ನೀವು 4 ಕಂಪ್ನಿದು ಕೂಡ ಎಂಟ್ರಿ ಮಾಡ್ಕೊಂತಿರ್ಬೇಕು, ಬಟ್ ಕನ್ಫ್ಯೂಸ್ ಆಗತ್ತೆ, ಈ ರೀತಿ ಮಾಡಕ್ ಹೋಗ್ಬಾರ್ದು. ನಾನು ನಿಮ್ಗೆ ತಿಳಿಲಿ ಅಂತಂದ್ ಏನ್ ಮಾಡತ್ತೇನ್ರಿ ಹೇಳತ್ತೇನೆ. ಇವಾಗ ನೋಡ್ರಿ ಇಲ್ಲಿ ಈಗ ಅಶ್ವಿನಿ ಅಂತಂದ ಐತಲ್ಲ, ಇದು ನಮ್ಗೆ ಇಲ್ಲಿ ಬೋಲ್ಡ್ ಆಗಿ ಬರ್ಬೇಕಿದ್ರು ಎಂಟ್ರಿ ಮಾಡ್ಬೇಕಂದ್ರ ನೀವೇನ್ ಮಾಡ್ಬೇಕ್ರಿ, ಇಲ್ಲಿ ಕಂಪ್ನಿ ಇನ್ಫೋ ಬದಲಾಗಿ ಗೆಟ್ ಟು ಆಪ್ ಟ್ಯಾಲಿ ಬರ್ಬೇಕು, ಅಂದಾಗ ಮಾತ್ರ ಏನ್ ಮಾಡಕ್ ಬರ್ತ ಹೇಳ್ರಿ ಚೇಂಜ್ ಮಾಡಕ್ ಬರ್ತಾ. ಅಥವಾ ನೀವು ಇಲ್ಲೇ ಕ್ಲಿಕ್ ಮಾಡಬಹುದು. ಇವಾಗ ನೋಡ್ರಿ ಯಾವ್ದು ಬೋಲ್ಡ್ ಆಯ್ತು, ಡೆಲ್ ಪಿವಿಟಿ ಎಲ್ಟಿಡಿ ಬೋಲ್ಡ್ ಆಯ್ತು ಅಂದ್ರೆ ಈ ಕಂಪ್ನಿ ಏನ್ ಮಾಡ್ಬೋದು ನಾವ್ ಇವಾಗ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ಬೋದು. ಇವಾಗ ಕಾವ್ಯ ಬ್ಯಾಗ್ ಶಾಪ್, ಇವಾಗ ಬಸು ಪಿವಿಟಿ ಎಲ್ಟಿಡಿ ಈ ರೀತಿ ಮಾಡ್ಬೋದು. ಬಟ್ ಇದಕ್ಕೊಂದು ಶಾರ್ಟ್ ಕಟ್ ಕೀ ಐತ್ರಿ, ನೀವು ಶಾರ್ಟ್ ಕಟ್ ಕೀ F3 ಅಂತ ಐತಿ ಫಂಕ್ಷನ್ ಕೀಸ್ ಒಳಗಡೆ, ಆ F3 ಕೀಸ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕ, ನಿಮ್ಗೆ ಯಾವ್ದು ಬೇಕಾದ್ರೆ ಆಕ್ಟಿವ್ ಮಾಡಕ್ಕೋಸ್ಕರ ಕೇಳ್ತದ 4 ಕಂಪ್ನಿ ಒಳಗಡೆ. ಇವಾಗ ನಾವ್ ಎಲ್ಲಿ ಬರ್ಬೇಕ್ರಿ, ಬ್ಯಾಕ್ ಬರ್ಬೇಕಂದ್ರೆ ಎಸ್ಕೇಪ್ ಅಥವಾ ಕಂಟ್ರೋಲ್ ಪ್ಲಸ್ ಕ್ಯೂ ಅಂತ ಪ್ರೆಸ್ ಮಾಡಿ ಇದ್ರ ಒಳಗಡೆ ನೀವು ಏನ್ ಮಾಡ್ಬೇಕ್ರಿ F3 ಅನ್ನ ಪ್ರೆಸ್ ಮಾಡ್ಬೇಕು. ನಾರ್ಮಲ್ F3 ರೀ, ಆಲ್ಟ್ F3 ಹೊಡೆದ್ರೆ ಏನ್ ಬರುತ್ತ ಕಂಪ್ನಿ ಇನ್ಫೋ ಬರುತ್ತ. ಬರೀ F3 ಅಂತ ಪ್ರೆಸ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ ನೋಡೋಣ. ಇಲ್ಲೇ ಆಕ್ಟಿವ್ ಕಂಪ್ನಿಯನ್ನ ಮಾಡ್ಕೋಬಹುದು. ಎಕ್ಸಾಂಪಲ್ ನೋಡ್ರಲೆ ಇಲ್ಲಿ ಕೊಟ್ಟಾರ ನೋಡಿ, F3 ಕಂಪ್ನಿ ಅಂತ ಕೊಟ್ಟಾರ ಅಂದ್ರೆ ಪ್ರೆಸೆಂಟ್ ಇರುವಂತ ಕಂಪ್ನಿ ಒಳಗೆ ಯಾವ್ದು ಬೇಕು ಆ ಕಂಪ್ನಿ ನಾವ್ ಏನ್ ಮಾಡ್ಬೋದು ಆಕ್ಟಿವ್ ಮಾಡ್ಕೊಳ್ಳೋ F3 ಕ್ಲಿಕ್ ಮಾಡ್ಬೇಕು. ಅಲ್ಲೇ ಚೇಂಜ್ ಕರೆಂಟ್ ಕಂಪ್ನಿ ಅಂತ ಐತಿ ನೋಡ್ರಿ, ಇರುವಂತ ಈಗ ಸದ್ಯ ಕರೆಂಟ್ ಕಂಪ್ನಿ ಒಳಗಡೆ ನಾವ್ ಏನ್ ಮಾಡ್ಕೋಬಹುದು, ಯಾವ್ದು ಬೇಕಾದ್ರೆ ಆಕ್ಟಿವ್ ಮಾಡ್ಕೋಬಹುದು. ಬಸ್ಸು ಬದಲಾಗಿ ನಾನು ಕಾವ್ಯ ಬ್ಯಾಕ್ ಶಾಪ್ ತಗೊಂಡು ಎಂಟರ್ ಪ್ರೆಸ್ ಮಾಡ್ತೀನಿ. ಇವಾಗ ನೋಡ್ರಿ ಕಾವ್ಯ ಬ್ಯಾಕ್ ಶಾಪ್ ಬಂತು. ಇವಾಗ ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕೀಬೋರ್ಡ್ ಒಳಗಡೆ F3 ಪ್ರೆಸ್ ಮಾಡ್ತೀನಿ. ಇವಾಗ ಮತ್ತೆ ಅಶ್ವಿನಿ ಅಂತ ಅಶ್ವಿನಿ ಬರುತ್ತೆ. ಈ ರೀತಿ ಏನ್ ಮಾಡೋದು ಫ್ರೆಂಡ್ಸ್, ನೀವು ಕರೆಂಟ್ ಕಂಪ್ನಿಯನ್ನ ಸದ್ಯ ಇರೋದಂತನ್ನ ಆಕ್ಟಿವ್ ಮಾಡ್ಕೋಬಹುದು. ಯಾವ್ದು ಬೇಕದನ್ನ, ಬೇಡ ಅಂತಂದ್ರೆ ಮತ್ತೆ ಬೇರೆ ತಗೋಬಹುದು. ಶಾರ್ಟ್ ಕಟ್ ಕೀನು ಐತಿ, ಬೇಡ ಅಂದ್ರೆ ಮೌಸ್ ಬಟನ್ ಈ ರೀತಿ ಕ್ಲಿಕ್ ಮಾಡಬಹುದು. ಬಟ್ ಈ ರೀತಿ ನೀವು ಯಾವಾಗೂ ಕೂಡ ಮಾಡಕ್ ಹೋಗ್ಬೇಡ್ರಿ, ಬಹಳ ಕನ್ಫ್ಯೂಸ್ ಆಗುತ್ತೆ. ಒಂದ್ಸಾರಿ ಬಸ್ಸು ಪಿವಿಟಿ ಎಲ್ಟಿಡಿ ಅಶ್ವಿನಿಗೆ ಹಾಕೋದು, ಅಶ್ವಿನಿ ಡೆಲ್ಗೆ ಹಾಕೋದು, ಈ ರೀತಿ ಏನಾಗ್ತವೆ ಹೇಳ್ರಿ ಎಂಟ್ರಿ ಚೇಂಜ್ ಆಗ್ಬಿಡ್ತಾವ. ಅದಕ್ಕೋಸ್ಕರ ನೀವ್ ಏನ್ ಮಾಡಕ್ ಹೋಗ್ಬೇಡ್ರಿ, ಒಂದೇ ಕಂಪ್ನಿ ತಗೊಂಡು ಎಂಟ್ರಿ ಮಾಡ್ಕೊಂತ ಹೋಗ್ರಿ. ನಾನ್ ನಿಮ್ಗ ಆಲ್ಟ್ ಪ್ಲಸ್ F3 ಒಳಗೆ ಗೊತ್ತಾಗ್ಲಿ ಸೆಲೆಕ್ಟ್ ಕಂಪ್ನಿ, ಅದಕ್ಕೋಸ್ಕರ ಮಾತ್ರ ನಿಮ್ಗೆ ಈ ಆಪ್ಷನ್ಸ್ ಅನ್ನ ಹೇಳಿಕೊಟ್ಟೆ. ಹಾಗಾದ್ರೆ ಈಗ ಉಳಿದಿದ್ವನ್ನ ಏನ್ ಮಾಡ್ಬೇಕ್ರಿ, ಸೆಟ್ ಕಂಪ್ನಿ ಮಾಡ್ಕೋಬೇಕು. ಸೆಟ್ ಕಂಪ್ನಿ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, ಆಲ್ಟ್ ಪ್ಲಸ್ F3 ಹೊಡೆದು ಸೆಟ್ ಕಂಪ್ನಿ ಬಂದು ಎಂಟರ್ ಹೊಡಿತೀರಿ. 4 ಕಂಪ್ನಿ ಆಕ್ಟಿವ್ ಅದಾವೆ, ಅಶ್ವಿನಿ ಬೇಡ ಅಂತ ಎಂಟರ್ ನೋಡ್ರಿ. ಅಶ್ವಿನಿ ಅನ್ನೋದು ಏನಾತ್ರಿ ಎಕ್ಸಿಟ್ ಆತ, ತಾತ್ಕಾಲಿಕವಾಗಿ ಎಕ್ಸಿಟ್ ಆಗಿರ್ತೈತ್ರಿ. ಮತ್ತೆ ಸೆಟ್ ಕಂಪ್ನಿ ಹೋಗ್ರಿ. ಮತ್ ನನ್ನ ಬಸ್ಸು ಪಿವಿಟಿ ಎಲ್ಟಿಡಿ ಬೇಡ, ಅದು ಹೋಗುತ್ತಾ, ಮತ್ತೆ ಎಂಟರ್ ನೋಡ್ರಿ. ಮತ್ ನನಗೆ ಯಾವ್ದು ಬೇಡ, ಡೆಲ್ ಪಿವಿಟಿ ಬೇಡ, ಅದು ಹೋತು. ಇವಾಗ ಉಳಿದಿದ್ ಒಂದೇ ಒಂದು ಯಾವ್ದು ಹೇಳ್ರಿ, ಕಾವ್ಯ ಬ್ಯಾಕ್ ಶಾಪ್. 2 ಆಪ್ಷನ್ ಕಲ್ತ್ರಿ ನೀವು, ಸೆಲೆಕ್ಟ್ ಕಂಪ್ನಿ ಕಲ್ತ್ರಿ, ಸೆಟ್ ಕಂಪ್ನಿ ಕಲ್ತ್ರಿ. ನಿಮ್ಗೆ ಏನ್ ಮಾಡ್ತಾರ ಗೊತ್ತಾ, ಕ್ವಶನ್ಸ್ ಕೇಳ್ತಾ KUD ಯೂನಿವರ್ಸಿಟಿ ಅಥವಾ ಬಿಜಾಪುರ ಯೂನಿವರ್ಸಿಟಿ ಅವ್ರಿಗೆ ನಾನು ಹೇಳ್ಕೊಡ್ತೇನೆ ಇವಾಗ ಮುಂದ. ಇವಾಗ ಫಸ್ಟ್ ನೋಡ್ರಿ, ಸೆಲೆಕ್ಟ್ ಕಂಪ್ನಿಗೆ ಒಂದು ಶಾರ್ಟ್ ಕಟ್ ಕೀ ಐತಿ, ಅದನ್ನ ತಿಳ್ಕೊಬೇಕು ನೀವು. ಕೀಬೋರ್ಡ್ ಒಳಗಡೆ F1 ಅಂತ ಪ್ರೆಸ್ ಮಾಡ್ಬೇಕು ನೀವು, F1. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನೀವು ಕಂಪ್ನಿ ಇನ್ಫಾರ್ಮೇಶನ್ ಆದ್ರೂ ಇರ್ಬೋದು ಅಥವಾ ಗೆಟ್ ಟು ಆಪ್ ಟ್ಯಾಲಿ ಒಳಗಡೆ ಆದ್ರೂ ಇರ್ಬೋದು. ಎಕ್ಸಾಂಪಲ್ ಇವಾಗ ನಾ ಬ್ಯಾಕ್ ಬರ್ತೇನೆ, ಇವಾಗ ಸೆಲೆಕ್ಟ್ ಮಾಡ್ಕೋಬೇಕಪ್ಪ. ಬೇರೆ ಕಂಪ್ನಿ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇದ್ರೊಳಗಡೆ F1 ಅಂತ ಕ್ಲಿಕ್ ಮಾಡ್ಬೇಕು. F1 ಎದಕ್ಕೆ ಯೂಸ್ ಐತಿ ನೋಡ್ರಿ, ಸೆಲೆಕ್ಟ್ ಕಂಪ್ನಿ ನೋಡ್ರಿ, ಲಿಸ್ಟ್ ಆಫ್ ಸೆಲೆಕ್ಟ್ ಕಂಪ್ನಿ ಬರ್ತದೆ. ಇದ್ರೊಳಗಡೆ ನೀವು ಯಾವ್ದು ಬೇಕಾ ಕಂಪ್ನಿ ತಗೋಬಹುದು. ನಾನು ಏನ್ ಮಾಡ್ತೇನೆ ನೋಡ್ರಿ, ಚೌಡಿ ಮೊಬೈಲ್ ಶಾಪ್ ಅನ್ನ ತಗೊಂತೀನಿ. ಹಾಗಾದ್ರೆ ಮತ್ತೆ F1 ಪ್ರೆಸ್ ಮಾಡ್ರಿ, ಮತ್ತೇನ್ ಬರ್ತೇಳ್ರಿ F1 ನೋಡಿದ್ರೆ ಸೆಲೆಕ್ಟ್ ಕಂಪ್ನಿ. F1 ಇಟ್ ಇಸ್ ಯೂಸ್ ಫಾರ್ ಸೆಲೆಕ್ಟ್ ಕಂಪ್ನಿ ಅಂತ ತಿಳ್ಕೋಬೇಕು. ಅಶ್ವಿನಿ ತಗೊಂತೀನಿ. F1 ನಿಮ್ಗೆ ಇಲ್ಲಿ ಕೊಟ್ಟಾರ ನೋಡಿ, ಗೊತ್ತಾಗ್ಬಿಡುತ್ತೆ. F1 ಇಟ್ ಇಸ್ ಯೂಸ್ ಫಾರ್ ಸೆಲೆಕ್ಟ್ ಕಂಪ್ನಿ. ಆಮೇಲೆ ಆಲ್ಟ್ ಪ್ಲಸ್ F1 ಇಟ್ ಇಸ್ ಯೂಸ್ ಫಾರ್ ಸೆಟ್ ಕಂಪ್ನಿ. ಈಗ 3 ಕಂಪ್ನಿ ಓಪನ್ ಅದ, ಅದ್ರೊಳಗಡೆ ಆಕ್ಟಿವ್ ಇರೋದು ಯಾವ್ದ್ರಿಗೆ ಸದ್ಯ, ಅಶ್ವಿನಿ ಕಂಪ್ನಿ. ಹಾಗಾದ್ರೆ ಇವಾಗ ಸದ್ಯ ನಾನು 3 ಕಂಪ್ನಿ ಒಳಗಡೆ 2 ಕಂಪ್ನಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತು, ಆಲ್ಟ್ ಪ್ಲಸ್ F3 ಹೊಡಿಬೇಕು ಸರ್, ಇಲ್ಲಿಂದ ಸೆಟ್ ಕಂಪ್ನಿ ಹೋಗ್ಬೇಕು ಸರ್, ಇಲ್ಲಿಂದ ಎಂಟರ್ ಹೊಡೆದ್ರೆ ಓಪನ್ ಬರ್ತೋ, ಯಾವ್ದು ಬೇಕೋ ನಾವು ಎಕ್ಸಿಟ್ ಮಾಡ್ಕೋಬಹುದು ಅಂತೇಳಿ. ಬಟ್ ತಿಳ್ಕೊರಿ ಫ್ರೆಂಡ್ಸ್, ಇದಕ್ಕೊಂದು ಶಾರ್ಟ್ ಕಟ್ ಕೀ ಐತ್ರಿ. ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ, ಬ್ಯಾಕ್ ಹೋಗ್ತೀನಿ. ಇದ್ರೊಳಗಡೆ ಗೆಟ್ ಟು ಆಪ್ ಟ್ಯಾಲಿ ಐತಲ್ಲ, ಇಲ್ಲಿಂದ ಹೇಳ್ತೇನೆ ನಾನು ನಿಮ್ಗೆ. ಇದ್ರ ಒಳಗಡೆ ನೀವ್ ಏನ್ ಮಾಡ್ಬೇಕು, ಜಸ್ಟ್ ಆಲ್ಟ್ ಪ್ಲಸ್ F1 ಅನ್ನ ಪ್ರೆಸ್ ಮಾಡ್ಬೇಕು. F1 ನೋಡಿದ್ರೆ ಸೆಲೆಕ್ಟ್ ಕಂಪ್ನಿ, ಆಲ್ಟ್ ಪ್ಲಸ್ F1 ನೋಡಿದ್ರೆ ಕ್ಲೋಸ್ ಕಂಪ್ನಿ. ಆಲ್ಟ್ ಪ್ಲಸ್ F1 ಅಪೋಸಿಟ್ ರೀ, ಯಾವ್ದು ಬೇಡ, ಅಶ್ವಿನಿ ಕಂಪ್ನಿ ಬೇಡ, ತೆಗೆದ್ಬಿಡ್ರಿ. 2 ಉಳಿದ್ರಿ ನೋಡ್ರಿಲೆ.
ಆಮೇಲೆ ಮತ್ತೆ ಆಲ್ ಪ್ಲಸ್ F1 ಹೊಡಿತೀನಿ, ಮತ್ತೆ 2 ಓಪನ್ ಹಾಕೋ. ಇದ್ರೊಳಗಡೆ ಯಾವ್ದು ಬೇಡ್ರಿ, ಚೌಡಿ ಮೊಬೈಲ್ ಶಾಪ್ ಬೇಡ, ತೆಗೆದ್ಬಿಟ್ಟು ಒಂದೇ ಉಳಿತು. ಶಾರ್ಟ್ ಕಟ್ ಕೀ ಗೊತ್ತಾವ್ದು ನಿಮ್ಗೆ, ಎದ್ರದ್ದು ಆಲ್ ಪ್ಲಸ್ F3 ಹೊಡ್ರಲೆ. ಇದ್ರೊಳಗಡೆ ಸೆಲೆಕ್ಟ್ ಕಂಪ್ನಿ ಏನ್ ಹೇಳ್ರಿ F1, ಸೆಟ್ ಕಂಪ್ನಿ ಏನ್ ಹೇಳ್ರಿ ಆಲ್ಟ್ F1. ಗೊತ್ತಾಯ್ತಾ? ನೆಕ್ಸ್ಟ್ ಕ್ರಿಯೇಟ್ ಕಂಪ್ನಿ ಅಂತ ಗೊತ್ತು, ಓಕೆನಾ? ಕ್ರಿಯೇಟ್ ಕಂಪ್ನಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೇಳಿಕೊಟ್ಟಿದ್ದೆ. ನೆಕ್ಸ್ಟ್ ಆಪ್ಷನ್ಸ್ ಗೆ ನಾವು ಅಲ್ಟರ್ ಅಂತ ಐತಿ. ಅಲ್ಟರ್ ಅಂದ್ರೆ ಎಡಿಟ್ ಮಾಡೋದು ಅಂತ ಅರ್ಥ, ಅಂದ್ರೆ ಮೋಡಿಫೈ ಮಾಡೋದು. ಅಲ್ಟರ್ ಅಂದ್ರೆ ಏನ್ರಿ, ಮೋಡಿಫೈ ಮಾಡೋದು, ಡಿಲೀಟ್ ಮಾಡೋದು ಕಂಪ್ನಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ ಕಂಪ್ನಿ ಗದಗ ಒಳಗಡೆ APMC ರೋಡ್ ಇರುತ್ತ, ಆ APMC ರೋಡ್ ಇದ್ದು KC ರಾಣಿ ರೋಡ್ ಶಿಫ್ಟ್ ಮಾಡ್ಬಿಡ್ತಾರ, ಅಥವಾ KC ರಾಣಿ ರೋಡ್ ಹಿಡಿದು ಸ್ಟೇಷನ್ ರೋಡ್ ಹಾಕ್ಬಿಡ್ತಾರ. ಬೇರೆ ಬೇರೆ ಕಡೆ ಅಡ್ರೆಸ್ ಚೇಂಜ್ ಮಾಡ್ಬೇಕಾಗತ್ತ. ಬಿಲ್ ಒಳಗಡೆ ಕೂಡ ನೀವು ನಾಳೆ ಏನಾದ್ರೂ ಪರ್ಚೇಸ್ ಸೇಲ್ ಮಾಡಿದ ಬಿಲ್ಸ್ ನಾಗ ಅದೇ ತರ ಬಂದ್ಬಿಡತ್ತದ ಅಡ್ರೆಸ್. ಅಂದ್ರೆ ನೀವ್ ಏನ್ ಮಾಡ್ತೀರಿ, ಕಂಪ್ನಿ ಅಥವಾ ನಿಮ್ ಶಾಪ್ ಅನ್ನ ಏನ್ ಮಾಡ್ತೀರಿ, ಬೇರೆ ಕಡೆ ಶಿಫ್ಟ್ ಮಾಡಿದಾಗ ನೀವು ಕೂಡ ಏನ್ ಮಾಡ್ಬೇಕ್ರಿ, ಅಲ್ಟರ್ ಮಾಡೋದು ಅನಿವಾರ್ಯ. ಅಲ್ಟರ್ ಮೀನ್ಸ್ ಏನ್ ಹೇಳ್ರಿ, ಎಡಿಟ್ ಮಾಡೋದು, ಮೋಡಿಫೈ ಮಾಡೋದು. ಇವೆಲ್ಲ ಕೇಳ್ತಾರ ಕ್ವಶನ್ 2 ಮಾರ್ಕ್ಸ್ ಗೆ, ನಾನು ಹೇಳ್ಕೊಡ್ತೀನಿ ನಿಮ್ಗ. ಇವಾಗ ಏನ್ ಮಾಡ್ಬೇಕ್ರಿ, ನಾನು ಯಾರೋ ಕೀಸ್ ಅನ್ನ ಯೂಸ್ ಮಾಡ್ಬೇಕು. ಇವಾಗ ನಾನು ಅಲ್ಟರ್ ಮಾಡತ್ತಿದ್ ಯಾವ ಕಂಪ್ನಿ ಹೇಳ್ರಿ, ಕಾವ್ಯ ಬ್ಯಾಗ್ ಶಾಪ್ ಅಂತ ಐತಲ್ಲ ಅದು, ಎಂಟರ್ ನೋಡ್ರಿ. ಇವಾಗ ನೋಡ್ರಿ ಅಲ್ಟರ್ ಮಾಡ್ಬೇಕಾಗಿದ್ದು ಇದೇ ಕಂಪ್ನಿ ನಾನು ಕೇಳುತ್ತದ. ಇಲ್ಲಿ ನೋಡ್ರಿ ನೇಮ್ ಆಫ್ ದ ಕಂಪ್ನಿ ಕಾವ್ಯ ಬ್ಯಾಗ್ ಶಾಪ್, ಲಿಸ್ಟ್ ಆಫ್ ಕಂಪ್ನಿ ಯಾವ್ದೈತೆ ನೋಡ್ರಿ, ಕಾವ್ಯ ಬ್ಯಾಗ್ ಶಾಪ್. ಏನ್ ಮಾಡತ್ತೀನಿ ಹೇಳ್ರಿ, ಈಗ ನಾನು ಅಲ್ಟರ್ ಮಾಡತ್ತೆ, ಎಂಟರ್ ನೋಡ್ರಿ. ಇವಾಗ ಇದು ಎಡಿಟ್ ಆಗತ್ತ, ನಾವು ಮೊನ್ನೆ ಏನ್ ಕಂಪ್ನಿ ಕ್ರಿಯೇಷನ್ ಮಾಡಿದ್ವಲ್ರಿ ಅದೇ ಓಪನ್ ಆಗತ್ತ. ಇದ್ರೊಳಗಡೆ ಅಡ್ರೆಸ್ ಚೇಂಜ್ ಮಾಡಬಹುದು ನೋಡಿ, KC ರಾಣಿ ರೋಡ್ ಐತಿ, ನಾನು ಏನ್ ಮಾಡ್ತೇನ್ರಿ APMC ರೋಡ್ ಅಂತ ಮಾಡಿರ್ತೇನೆ. ಜಸ್ಟ್ ಇಷ್ಟ ಸಾಕು, ಉಳಿದಿದ್ದೆಲ್ಲ ಸೇಮ್ ಇರ್ಲಿ, ನೀವು ತಿಳ್ಕೊಬೇಕು. ಈ ರೀತಿ ನಾವ್ ಏನ್ ಮಾಡ್ಕೋಬಹುದು, ಚೇಂಜ್ ಮಾಡಬಹುದು. ಉಳಿದಿದ್ದೆಲ್ಲ ಏನಾದ್ರೂ ಚೇಂಜ್ ಮಾಡೋದಿದ್ರು ಕೂಡ ಮಾಡಬಹುದು. ನಾನ್ ನಿಮ್ಗ ಕನ್ಫರ್ಮ್ ಗೊತ್ತಾಗ್ಬೇಕು ಅನ್ನೋದಕ್ಕೆ ಕಾವ್ಯ ಬ್ಯಾಗ್ ಶಾಪ್ ಇದ್ದಿದ್ದನ್ನ ಏನ್ ಮಾಡ್ತೀನಿ ನೋಡ್ರಿ, ಚೇಂಜ್ ಮಾಡ್ಬಿಡ್ತೇನೆ. ಎಕ್ಸಾಂಪಲ್ ಯಾವ ತರ ಮಾಡ್ತೇನೆ ಅಂತ ನೋಡ್ರಿ. ಕಾವ್ಯನ ಇರ್ಲಿ, ಕಾವ್ಯ ಕಂಪ್ಯೂಟರ್ ಅಂತ ಮಾಡ್ತೀನಿ, ಕಂಪ್ಯೂಟರ್ ಶಾಪ್. ಈಗ ನೋಡ್ರಿ ಕಾವ್ಯ ಕಂಪ್ಯೂಟರ್ ಶಾಪ್ ಅಂತ ಮಾಡಿದೆ ನಾನು. ಇವಾಗ ಎಂಟರ್ ನೋಡ್ಕೋತ ಹೋಗ್ಬೇಕ್ರಿ. ನಾವ್ ಇಲ್ಲಿಂದ ಎಕ್ಸಿಟ್ ಆಗಬಾರ್ದು, ಎಸ್ಕೇಪ್ ಹೊಡೆದ್ವಿ ಅಥವಾ ಇಲ್ಲಿಂದ ನಾವು ಕಂಟ್ರೋಲ್+Q ಹೊಡೆದ್ರೆ ಅದು ಚೇಂಜ್ ಆಗಿರಲ್ಲ. ಇಲ್ಲಿವರೆಗೂ ಬಂದು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಸೇವ್ ಮಾಡ್ಬೇಕು. ಇಲ್ಲಿವರೆಗೂ ಬರ್ಬೇಕು, ಇಲ್ಲಿ ಬಂದ ಮತ್ತೆ ಎಂಟರ್ ಹೊಡೆದಾಗ ಎಕ್ಸೆಪ್ಟ್ ಅಂಡ್ ಸೇವ್ ಆಗತ್ತದ. ಅಂದ್ರೆ ಇವಾಗ ನಾವ್ ಎಡಿಟ್ ಮಾಡಿದ್ವಲ್ರಿ, ಅಲ್ಟರ್ ಮಾಡಿದ್ವಲ್ಲ, ಅದು ಸೇವ್ ಆಗತ್ತ. ಗೊತ್ತಾಗ್ತಾ? ಇಲ್ಲ ಅಂದ್ರೆ ನೀವು ಇನ್ನೊಂದು ಆಪ್ಷನ್ ಮಾಡ್ಬೋದು, ಇಲ್ಲಿವರೆಗೂ ಬರೋ ಬದಲಾಗಿ ಬ್ಯಾಕ್ ಹೋಗ್ಬೇಕಂದ್ರೆ ಬ್ಯಾಕ್ ಸ್ಪೇಸ್ ಹೊಡಿಬೇಕ್ರಿ. ಹಿಂಗ್ ಈ ರೀತಿ ಈಗ ಈ ತರ ಬರ್ತಿರ್ತೀರಿ ನೀವು, ಮುಂದ್ ಬಂದ್ಬಿಡ್ತೀರಿ, ಮತ್ತೆ ಬ್ಯಾಕ್ ಹೋಗ್ಬೇಕಾದ್ರೆ ಬ್ಯಾಕ್ ಸ್ಪೇಸ್ ಹೊಡೆದು ಮತ್ತೆ ಎಡಿಟ್ ಮಾಡ್ಕೋಬಹುದು ನೀವು. ಈಗ ಎಂಟರ್ ಹೊಡಿ ಬದ್ಲಿ ನೀವು ಚೇಂಜ್ ಮಾಡಿದಾಗ ಇಲ್ಲಿವರೆಗೂ ಎಂಟರ್ ಪ್ರೆಸ್ ಮಾಡೋ ಬದಲಾಗಿ Ctrl+A ಅಂತ ಪ್ರೆಸ್ ಮಾಡ್ಬೇಕು. Ctrl+A ಎದಕ್ಕೆ ಯೂಸ್ ಐತೆ ಅಂದ್ರೆ ಸೇವ್ ಅಂಡ್ ಎಕ್ಸಿಟ್. ಈಗ ನಾವು ಏನ್ ವರ್ಕ್ ಮಾಡಿದ್ವಿ ಹಿಂದ್ಗಡೆ ಅದನ್ನೇನ್ ಚೇಂಜ್ ಮಾಡಿದ್ವಲ್ಲ, ಚೇಂಜ್ ಮಾಡಿದ್ದನ್ನ ಸೇವ್ ಆಗಿ ಎಕ್ಸಿಟ್ ಆಗ್ಬೇಕಂದ್ರೆ Ctrl+A ಅಂತ ಪ್ರೆಸ್ ಮಾಡೋದು. ಸೇವ್ ಆಗತ್ತಾ, ಎಕ್ಸಿಟ್ ಆಗತ್ತ. ಇವಾಗ ನೀವು ಬ್ಯಾಕ್ ಬರ್ರಿ, Ctrl+Q ಅಥವಾ ಎಸ್ಕೇಪ್ ಹೊಡೆದು ಬ್ಯಾಕ್ ಬರ್ರಿ. ಇವಾಗ ನೋಡ್ರಿ ಕಾವ್ಯ ಕಂಪ್ಯೂಟರ್ ಶಾಪ್ ಅಂತ ಆಯ್ತು. ನಾವ್ ಏನ್ ಮಾಡಿದ್ವಿ, ಕಾವ್ಯ ಬ್ಯಾಗ್ ಶಾಪ್ ಅಂತ ಇತ್ತು, ಅದಕ್ಕೆ ಕಂಪ್ಯೂಟರ್ ಶಾಪ್ ಅಂತ ಆಗ್ಬೇಕಂದ್ರೆ ನಾವ್ ಏನ್ ಮಾಡಿದ್ವಿ, ಜಸ್ಟ್ ಏನ್ ಮಾಡಿದ್ವಿ, ಕಂಪ್ನಿ ಇನ್ಫೋ ಹೋದ್ವಿ. ಏನ್ ಮಾಡಿದ್ವಿ, ಕಂಪ್ನಿ ಇನ್ಫೋ ಹೋದ್ವಿ, ಆಲ್ಟ್ F3 ಹೊಡೆದ್ವಿ, ಇಲ್ಲಿಂದ ಎಲ್ಲಿ ಬಂದ್ವಿ, ಅಲ್ಟರ್ ಅಂತ ಬಂದ್ವಿ. ಆಮ್ಯಾಗ ಅಲ್ಟರ್ ಇಂದ ಎಲ್ಲಿ ಹೋದ್ವಿ, ಯಾವ್ದು ಕಂಪ್ನಿ ಆಕ್ಟಿವ್ ಇರುತ್ತೆ ಆ ಕಂಪ್ನಿ ಮಾತ್ರ ನಾವ್ ಏನ್ ಮಾಡ್ಕೋಬಹುದ್ರಿ, ಇಲ್ಲಿ ಅಲ್ಟರಿಂಗ್ ಮಾಡ್ಕೋಬಹುದು. ಇಲ್ಲಿ ಹೋಗಿ ಎಂಟರ್ ಹೊಡೆದ್ವಿ, ಇಲ್ಲಿ ನಾವು ಎಡಿಟ್ ಮಾಡ್ಕೊಂಡು ಸೇವ್ ಮಾಡಿದ್ವಿ. ಎಸ್, ವೆರಿ ಗುಡ್. ತಿಳ್ಕೊಂಡ್ರಲ್ಲ ಯಾವ ರೀತಿ ಕಂಪ್ನಿ ಅಲ್ಟರ್ ಮಾಡ್ಬೇಕಂತಂದ್. ಅಲ್ಟರ್ ಅಂದ್ರೆ ಏನ್ರಿ, ಎಡಿಟ್ ಅಂತ ಅರ್ಥ. ಇನ್ನೊಂದು ತಿಳ್ಕೊಬೇಕ್ರಿ ನೀವು, ಏನ್ ಗೊತ್ತಾ, ಈಗ ಆಲ್ಟ್ F3 ಹೊಡೆದ ನಂತರ ನಿಮ್ಗೆ ಸೆಲೆಕ್ಟ್ ಕಂಪ್ನಿಗೆ F1 ಗೊತ್ತಾಗ್ತದೆ, ಸೆಟ್ ಕಂಪ್ನಿಗೆ ಆಲ್ಟ್ F1 ಗೊತ್ತಾಗ್ತದೆ, ಶಾರ್ಟ್ ಕಟ್ ಕೀರಿ. ಕ್ರಿಯೇಟ್ ಕಂಪ್ನಿನೂ ಗೊತ್ತಾಗ್ತದೆ, ಅಲ್ಟರ್ ಗೊತ್ತಾಗ್ತದೆ ನಿಮ್ಗೆ. ಅಲ್ಟರ್ ಅಂದ್ರೆ ಎಡಿಟ್ ಮಾಡೋದು, ಮೋಡಿಫೈ ಮಾಡೋದು ಅಂತ ಹೇಳ್ತಾರೆ. ಇವಾಗ ಡಿಲೀಟ್ ಮಾಡೋದು ಗೊತ್ತಾಗ್ಬೇಕ್ರಿ. ಹಾಗಾದ್ರೆ ಶಟ್ ಕಂಪ್ನಿ ಅಂತಂದ್ರ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡೋದು, ಡಿಲೀಟ್ ಅಂದ್ರ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಆಪ್ಷನ್ ರೀ. ಇವಾಗ ನೋಡ್ರಿ, ನೀವು ಯಾವ್ದೇ ಒಂದು ಕಂಪ್ನಿ ಎಂಟ್ರಿ ಮಾಡಿರ್ತೀರಿ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ, ಯಾವುದೇ ತರ ಅಂತ ಡಾಕ್ಯುಮೆಂಟ್ಸ್ ಕೂಡ ನಾನು ಅವ್ರಿಗೆ ಕೊಡುದಿಲ್ಲ. ಎಲ್ಲಾ ಡಾಕ್ಯುಮೆಂಟ್ಸ್ ಏನ್ ಮಾಡ್ಬಿಟ್ಟೇನ್ರಿ, ಅವ್ರಿಗೆ ಕೊಟ್ಬಿಟ್ಟೇನೆ. ಇವತ್ತಿಂದ ನಾವು ಅವ್ರಿಗೆ ಯಾವ್ದೇ ತರ ಅಂತ ಎಂಟ್ರಿ ಮಾಡಿದ್ದು ಕೊಡುವಂಗಿಲ್ಲ, ಬ್ಯಾಲೆನ್ಸ್ ಶೀಟ್ ಕೊಡಂಗಿಲ್ಲ, ಯಾವ್ದು ಕ್ಲೋಸ್ ಸ್ಟೇಟ್ಮೆಂಟ್ಸ್ ಕೊಡಂಗಿಲ್ಲ, ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಇಲ್ಲ, ಯಾವುದೇ ತರ ಅಂತ ಡಾಕ್ಯುಮೆಂಟ್ಸ್ ಕೂಡ ಅವ್ರಿಗೆ ಕೊಡುವಂತಿಲ್ಲ. ನಾನು ಅವ್ರ ಕಂಪ್ನಿ ವರ್ಕ್ ಏನ್ ಮಾಡೈತೆ ಆ ಕಂಪ್ನಿ ಒಳಗಡೆ ಡಿಲೀಟ್ ಮಾಡ್ತೀನಿ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನೀವು ಅಲ್ಟ್ರಿಗೆ ಹೋಗ್ಬೇಕು. ಅಲ್ಟ್ರಿಗೆ ಹೋಗಿ ಇಲ್ಲೇ ಕೂಡ ನೀವ್ ಏನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇಲ್ಲಿ ಏನ್ ಮಾಡ್ತಿರ್ತೀರಿ, ಎಂಟ್ರಿ ಮಾಡ್ತಿರ್ತೀರ, ಇಲ್ಲಿ ಏನ್ ಮಾಡ್ಬೇಕ್ರಿ, Alt+D ಅಂತ ಪ್ರೆಸ್ ಮಾಡಿ, ಕೀಬೋರ್ಡ್ ಆಲ್ಟ್ ಹಿಡಿದು D ಪ್ರೆಸ್ ಮಾಡ್ಬೇಕು. Alt+D ಡಿಲೀಟ್ ಬಟನ್ ಅಲ್ಲ ರೀ, ಆಲ್ಟ್ ಹಿಡಿದು D ಪ್ರೆಸ್ ಮಾಡಿದಾಗ ಈ ತರ ಕೇಳ್ತದೆ, ಎಸ್ ಅಂತ ಕೇಳ್ತಾ ನಾನು ಏನ್ ಮಾಡ್ತೇನೆ, ನೋ ಅಂತೀನಿ, ಡಿಲೀಟ್ ಮಾಡಲ್ಲ. ಎಸ್ ಅಂದ್ರೆ ಡಿಲೀಟ್ ಆಗ್ಬಿಡುತ್ತೆ. ಬೇರೆ ಕಂಪ್ನಿ ನಾನು ಡಿಲೀಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ಯಾವ ರೀತಿ ಅಂತ ಹೇಳ್ತೇನೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ಒಂದು ಕಂಪ್ನಿ ಕ್ರಿಯೇಷನ್ ಮಾಡಿದ್ದು ಓಪನ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, F1 ಸೆಲೆಕ್ಟ್ ಕಂಪ್ನಿ. ಇವಾಗ ನೋಡ್ರಿ ಓಪನ್ ಆಗ್ತಾವ. ಇದ್ರ ಒಳಗಡೆ ನಾನು ಅಶ್ವಿನಿ ಕಂಪ್ನಿ ಓಪನ್ ಮಾಡ್ತೀನಿ. ಇವಾಗ ಅಶ್ವಿನಿ ಕಂಪ್ನಿ ಅನ್ನೋದನ್ನ ಏನ್ ಮಾಡ್ಬಿಡ್ರಿ, ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋಣ. ಹಾಗಾದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ, ನೋಡೋಣ. Alt F3 ಪ್ರೆಸ್ ಮಾಡಿ ಕಂಪ್ನಿ ಇನ್ಫೋ ಹೋಗ್ಬೇಕು. ಕಂಪ್ನಿ ಇನ್ಫೋ ಎಲ್ಲಿ ಬರ್ಬೇಕ್ರಿ, ಅಲ್ಟರ್ ಬರ್ಬೇಕು.
ಅಲ್ಟ್ರಾ ಒಳಗಡೆ ಎರಡು ಚಾನ್ಸ್ ಇರುತ್ತೆ, ಒಂದು ಎಡಿಟ್ ಮಾಡ್ಕೋಬಹುದು, ಇನ್ನೊಂದು ಡಿಲೀಟ್ ಮಾಡಬಹುದು. ಇವಾಗ ನೋಡ್ರಿ ಅಶ್ವಿನಿ ಕಂಪ್ನಿನೂ ಬಂತು, ಕಾವ್ಯ ಬಂತು, ಎರಡು ಕಂಪ್ನಿಲಿ ಆಕ್ಟಿವ್ ಅದಾವ, ಅದಕ್ಕೆ ಎರಡು ಕಂಪ್ನಿನೂ ಬಂದವು. ಇವಾಗ ಅಶ್ವಿನಿ ಕಂಪ್ನಿ ಅನ್ನೋದು ಓಪನ್ ಮಾಡ್ತೀನಿ. ಇಲ್ಲಿ ನಾನು ಅಡ್ರೆಸ್ ಹಾಕ್ಬಹುದು, ಎಲ್ಲ ಚೇಂಜ್ ಮಾಡಬಹುದು. ಬೇಡ ಅಂದ್ರೆ ಏನ್ ಮಾಡಬಹುದು, ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬಹುದು. ನಾನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀನಿ. ಆಲ್ಟ್ ಹಿಡಿದು ಡಿ ಅನ್ನ ಪ್ರೆಸ್ ಮಾಡ್ತೀನಿ, ಕೇಳುತ್ತದ. ಎಂಟರ್ ಆದ್ರೂ ಪ್ರೆಸ್ ಮಾಡಬಹುದು, ವಾಯ್ ಆದ್ರೂ ಪ್ರೆಸ್ ಮಾಡಬಹುದು. ಎಂಟರ್ ಅಂತ ಹೊಡಿತೀನಿ, ಮತ್ತೊಂದು ಕೇಳ್ತದ ಕನ್ಫರ್ಮ್ ನೋಡ್ರಿ ಎಲ್ಲಾ ಡಾಟಾ ಹೋಗುತ್ತೆ ಅಂತ ಹೇಳುತ್ತ. ಹ್ಞೂನ್ರಿ ನಮಗ ಅವ್ರಿಗೆ ಏನು ಸಂಬಂಧ ಇಲ್ಲ, ಬ್ಯಾಟ್ರಿ ಏನ್ ಮ್ಯಾಗ ಅದು ಡಿಲೀಟ್ ಆಗ್ಬಿಡ್ಲಿ ಕಂಪ್ನಿ, ಅದ್ರ ಡಾಟಾ ನಮಗ್ ಬೇಕಾಗಿಲ್ಲ ಅಂದಾಗ ಮತ್ತೊಂದು ಪ್ರೆಸ್ ನೋಡ್ರಿ. ಇವಾಗ ನಿಮ್ಗ ವಾಪಸ್ ಆ ಒಂದು ಕಂಪ್ನಿ ಸಿಗಲ್ಲ. ಕಾವ್ಯ ಕಂಪ್ಯೂಟರ್ ಐತಿ, ನೀವು ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಒಳಗೆ ಕ್ಲಿಕ್ ಮಾಡ್ರಿ, ಅಶ್ವಿನಿ ಅಂತಿತ್ತು ನೋಡ್ರಿ, ಅಶ್ವಿನಿ ಕಂಪ್ನಿ ಇಲ್ಲ ಇವಾಗ. ಹೌದ್ರ ನೀವು ಸೆಟ್ ಕಂಪ್ನಿ ಮಾಡಿದ್ರೆ ಅಂದ್ರೆ ಇರ್ತಿತ್ತ, ನೀವೇನ್ ಮಾಡ್ಬಿಟ್ರಿ ಹೇಳ್ರಿ, ಅದನ್ನ ಡಿಲೀಟ್ ಮಾಡ್ಬಿಟ್ರಿ. ಡಿಲೀಟ್ ಮಾಡಿದಾಗ ಅದು ಏನಾಗಲ್ರಿ, ಸಿಗಲ್ಲ. ಗೊತ್ತಾಯ್ತಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದ್ ನೋಡ್ರಿ, ಆಲ್ಟ್ ಪ್ಲಸ್ F3 ಹೊಡೆದಾಗ ಕಂಪ್ನಿ ಇನ್ಫೋ ಬರುತ್ತಾ, ಸೆಲೆಕ್ಟ್ ಕಂಪ್ನಿ ಗೊತ್ತಾತು, ಸೆಟ್ ಕಂಪ್ನಿ ಗೊತ್ತಾತು, ಕ್ರಿಯೇಟ್ ಕಂಪ್ನಿ ಗೊತ್ತಾತು, ಅಲ್ಟ್ರ್ ಗೊತ್ತಾತು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡೋದಿರುತ್ತೆ, ಎಂಟರ್ ನೋಡ್ರಿ. ಇಲ್ಲೇ ನೀವ್ ಏನ್ ಮಾಡ್ಬೋದ್ರಿ, ನ್ಯೂ ಪಾಸ್ವರ್ಡ್ ಕೊಡ್ಬೇಕು, ಇಲ್ಲೇ ರಿಪೀಟ್ ಪಾಸ್ವರ್ಡ್ ಕೊಡ್ಬೇಕು. ಇವಾಗ ಚೇಂಜ್ ಪಾಸ್ವರ್ಡ್ ಅಂತ ಬರ್ಲಿಲ್ಲ, ಯಾಕೆ ಗೊತ್ತಾ, ನೀವು ಈ ಕಡೆ ಕಂಪ್ನಿ ಕ್ರಿಯೇಷನ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದೇನಾಗಿಲ್ರಿ, ಪಾಸ್ವರ್ಡ್ ಬಂದಿಲ್ಲ. ಇಲ್ಲಾಂದ್ರೆ ಕಂಪ್ನಿ ಫಸ್ಟ್ ನೀವು ಏನಾದ್ರು ಪಾಸ್ವರ್ಡ್ ಕೊಟ್ಟಿದ್ದೆ ಅಂದ್ರೆ ಆ ಪಾಸ್ವರ್ಡ್ ಹಾಕಿ ಮತ್ತೆ ರೀ ಎಂಟ್ರಿ ಹೊಸ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗಿತ್ತು. ನಾನು ಏನ್ ಮಾಡ್ತೇನ್ರಿ, ಇಲ್ಲೇ ಪಾಸ್ವರ್ಡ್ ಅನ್ನ ಕೊಡಲ್ಲ, ರಿಪೀಟ್ ಪಾಸ್ವರ್ಡ್ ಕೊಡಲ್ಲ. ಯಾಕಂದ್ರೆ ನಿಮ್ಗೂ ಗೊತ್ತು ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಆಮೇಲೆ, ಅದಕ್ಕೋಸ್ಕರ ನೀವು ಕೂಡ ಏನ್ ಮಾಡಕ್ ಹೋಗ್ಬೇಡ್ರಿ, ಪಾಸ್ವರ್ಡ್ ಅನ್ನ ಕೊಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಬ್ಯಾಕ್ ಬರ್ರಿ. ನೆಕ್ಸ್ಟ್ ಸ್ಪ್ಲಿಟ್ ಕಂಪ್ನಿ ಅಂತ ಐತಿ, ಬ್ಯಾಕಪ್ ಅಂತ ಐತಿ, ರಿಸ್ಟೋರ್ ಅಂತ ಐತಿ. ಇದು ಅಂತೂ ನಿಮ್ಗೆ ಗೊತ್ತು, ಅಂದ್ರೆ ಬ್ಯಾಕ್ ಹೋಗೋದು, ಕ್ವಿಟ್ ಅಂದ್ರೆ ಕ್ಲೋಸ್ ಅಂತ ಅರ್ಥ. ಇದರ ಶಾರ್ಟ್ಕಟ್ ಕೀ Ctrl+Q ಅಂತ ಹೇಳಬಹುದು. ಇವು ನೆಕ್ಸ್ಟ್ ರಿಸ್ಟೋರ್, ಬ್ಯಾಕಪ್, ಸ್ಪ್ಲಿಟ್ ಕಂಪ್ನಿ ಎಲ್ಲ ನಿಮ್ಗೆ ಏನ್ ಮಾಡ್ತೇನ್ರಿ, ಲಾಸ್ಟ್ ಹೇಳ್ಕೊಡ್ತೇನೆ. ಇವಾಗ ಗೊತ್ತಾಗಲ್ಲ ಇವು ಬ್ಯಾಕಪ್, ರಿಸ್ಟೋರ್ ಅಂತೇಳಿ, ನಿಮ್ಗೆ ಲಾಸ್ಟ್ ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ಬೇಕಾಗಿದ್ದು ಇಷ್ಟ, ಲಾಸ್ಟ್ ಒಂದೇ ಆಪ್ಷನ್ ಗೊತ್ತಾಗ್ತಿದ, ಕ್ವಿಟ್ ಅಂದ್ರೆ ಕ್ಲೋಸ್ ಅಂತ ಅರ್ಥ. ಆಮ್ಯಾಗ ಚೇಂಜ್ ಟ್ಯಾಲಿ ವ್ಯಾಲೆಟ್ ಗೊತ್ತಾತ್, ಪಾಸ್ವರ್ಡ್ ಚೇಂಜ್ ಮಾಡೋದು, ಅಥವಾ ಇರ್ಲಿಲ್ಲ ಅಂತಂದ್ರೆ ನೀವು ಪಾಸ್ವರ್ಡ್ ಹಾಕ್ಬೋದು. ಅಲ್ಟ್ರಾ ಅಂದ್ರೆ ಗೊತ್ತಾತ್, ಅಲ್ಟ್ರಾ ಅಂದ್ರೆ ಏನ್ರಿ, ಎಡಿಟ್ ಮಾಡೋದು, ಮೋಡಿಫೈ ಮಾಡೋದು, ಅಥವಾ ಡಿಲೀಟ್ ಮಾಡಬಹುದು. ಕ್ರಿಯೇಟ್ ಕಂಪ್ನಿ ಅಂದ್ರೆ ಗೊತ್ತಾತ್, ಹೊಸ ಕಂಪ್ನಿ ಕ್ರಿಯೇಷನ್ ಮಾಡೋದು. ಸೆಟ್ ಕಂಪ್ನಿ ಅಂದ್ರೆ ತಾತ್ಕಾಲಿಕವಾಗಿ ಇದ್ದಂತ ಕಂಪ್ನೀಸ್ ಅನ್ನು ತಗೊಂಡು ವರ್ಕ್ ಮಾಡಿ ಮತ್ತೆ ಒಳ್ಳೆ ಕ್ಲೋಸ್ ಮಾಡಬಹುದು. ಸೆಲೆಕ್ಟ್ ಕಂಪ್ನಿ ಅಂತಂದ್ರೆ ನಮಗೆ ಬೇಕಾದ ಕಂಪ್ನಿ ತಗೊಂಡು ಏನ್ ಮಾಡ್ಬೋದ್ರಿ, ಎಂಟ್ರಿ ಮಾಡ್ಕೋಬಹುದು. 100 ಕಂಪ್ನಿ ಇಲ್ಲಿ ಆಕ್ಟಿವ್ ಇಟ್ಕೋಬಹುದು, ಬಟ್ ಕನ್ಫ್ಯೂಸ್ ಆಗತ್ತ, ಆತರ ಇಟ್ಕೊಳಕ್ ಹೋಗ್ಬಾರ್ದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನಿಮ್ಗೆ ಗೊತ್ತಿರ್ಬೇಕಿಲ್ಲ. ಓಕೆ, ಇನ್ನೊಂದು ಕಂಪ್ನಿ ತಗೊಬಂದ್ವಿ, ಯಾವ ತರ ಅಂತಂದ್ರ ಸೆಲೆಕ್ಟ್ ಕಂಪ್ನಿ ಹೋಗಿ, ಈ ಸೆಲೆಕ್ಟ್ ಕಂಪ್ನಿ ಅಂದ್ರ ಎಕ್ಸಾಂಪಲ್ ನಿಮ್ಗ ಬಸು PVT Ltd ಅಂತ ತಗೊಂತೀನಿ, ಎರಡು ಕಂಪ್ನಿ ಅದು. ಮತ್ತೆ ಸೆಲೆಕ್ಟ್ ಕಂಪ್ನಿ ಹೋಗಿ ಇನ್ನೂ ಬೇಕಾದಷ್ಟನ್ನ ತಗೋಬಹುದು. ಇದಕ್ಕೆ ನಿಮ್ಗೊಂದು ಶಾರ್ಟ್ಕಟ್ ಕೀನು ಗೊತ್ತು, F1 ಅಂತ ಹೊಡೆದ್ಬಿಟ್ರೆ ಸಾಕ, ಸೆಲೆಕ್ಟ್ ಕಂಪ್ನಿ ಮಾಡ್ಕೋಬಹುದು. ಇವಾಗ ಎರಡು ಕಂಪ್ನಿ ಒಳಗಡೆ ನಾವು ಯಾವ್ದೊಂದು ಎಂಟ್ರಿ ಮಾಡಾಕ್ತಿವಿ, ಬಸು PVT Ltd. ಇದ್ರ ಒಳಗಡೆ ನಾವು ಆಕ್ಟಿವ್ ಮಾಡ್ಕೋಬೇಕ್ರಿ. ಕಾವ್ಯದ್ ಮಾಡ್ಬೇಕಂದ್ರೆ ಎಂಟ್ರಿ ಏನ್ ಮಾಡ್ಬೇಕ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾವ್ಯ ಕಂಪ್ಯೂಟರ್ ಶಾಪ್ ಎಂಟ್ರಿ ಮಾಡತ್ತೇವೆ ಅಂತ ಅರ್ಥ. ಈ ಮೌಸ್ ಕ್ಲಿಕ್ ಮಾಡೋ ಬದಲಾಗಿ ಅದಕ್ಕೊಂದು ಶಾರ್ಟ್ಕಟ್ ಕೀ ಐತ್ರಿ. ಈಗ ಶಾರ್ಟ್ಕಟ್ ಕೀ ನೀವು ನಾರ್ಮಲ್ F3 ಹೊಡೆದ್ರೆ ಇಲ್ಲಿ ಬರುತ್ತದ, ಬಟ್ ಇವಾಗ ಯಾಕೆ ಬರಲ್ಲ ಅಂದ್ರೆ ನಾವ್ ಇಲ್ಲಿ ಗೆಟ್ ಯು ಆಪ್ ಟ್ಯಾಲಿ ಇರ್ಬೇಕ್ರಿ. ಕಂಪ್ನಿ ಇನ್ಫೋ ಇದ್ರೆ ಬರಲ್ಲ ಅದು. ಇಲ್ಲಿ ಗೆಟ್ ಯು ಆಪ್ ಟ್ಯಾಲಿ ಬರ್ಬೇಕಂದ್ರೆ ಬ್ಯಾಕ್ ಬರ್ಬೇಕು, Ctrl+Q ಅಥವಾ ಎಸ್ಕೇಪ್ ಹೊಡೆದ್ ಬ್ಯಾಕ್ ಬಂದು ಇವಾಗ F3 ಹೊಡ್ರಿ, ಇದ್ದಂತ ಎರಡು ಕಂಪ್ನಿ ಒಳಗೆ ಯಾವ ಕಂಪ್ನಿ ಎಂಟ್ರಿ ಮಾಡ್ತಾರೆ ಅಂತ ಕೇಳುತ್ತದ. ಇವಾಗ ನಾ ಬಸ್ಸು PVT Ltd ತಗೊಂತೀನಿ, ಆ ಬಸ್ಸು PVT Ltd ಎಂಟ್ರಿ ಮಾಡತ್ತೆ. ಇಷ್ಟು ಮಾಡೋ ಬದಲಾಗಿ ಹಿಂಗ್ ಕ್ಲಿಕ್ ಮಾಡಿದ್ರೆ ನಡೀತೈತಿ. ಬಟ್ ನೀವು ಮೌಸ್ ಅನ್ನ ಯೂಸ್ ಮಾಡಬಾರ್ದ್ರಿ. ಇಲ್ಲಿ ಮೌಸ್ ಯೂಸ್ ಮಾಡ್ಲಾರ್ದಾನೆ ಏನ್ ಮಾಡ್ಬೇಕ್ರಿ, ಟ್ಯಾಲಿ ಒಳಗಡೆ ಕೀಬೋರ್ಡ್ ಮಾತ್ರ ಯೂಸ್ ಮಾಡ್ಕೊಂಡು ವರ್ಕ್ ಅನ್ನ ಮಾಡ್ಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹಾಗಾದ್ರೆ ನೀವು ಏನೇನ್ ಕಲ್ತ್ರಿ ಅಂತ ನೆನ್ಪಿಟ್ಕೋಬೇಕಿಲ್ಲ. ಆಲ್ಟ್ F3 ಒಳಗಡೆ ಕಂಪ್ನಿ ಇನ್ಫೋಗಳು, ಸೆಲೆಕ್ಟ್ ಕಂಪ್ನಿ ಗೊತ್ತಾತು, ಸೆಟ್ ಕಂಪ್ನಿ ಗೊತ್ತಾತು, ಕ್ರಿಯೇಟ್ ಕಂಪ್ನಿ ಗೊತ್ತಾತು, ನೆಕ್ಸ್ಟ್ ಅಲ್ಟ್ರ್ ಗೊತ್ತಾತು, ಚೇಂಜ್ ಟ್ಯಾಲಿ ವ್ಯಾಲೆಟ್ ಗೊತ್ತಾತು. ನೆಕ್ಸ್ಟ್ ಈ ಉಳಿದಿದ್ವನ್ನ ಏನ್ ಮಾಡ್ತೇನ್ರಿ, ಲಾಸ್ಟ್ ಎಂಡ್ ಹೇಳ್ತೇನೆ ನಾನು. ಆಮೇಲೆ ಇದು ಕ್ಲೋಸ್ ಅಂತ ಅರ್ಥ ಗೊತ್ತಾತು. ಆಮೇಲೆ ಕ್ರಿಯೇಟ್ ಗ್ರೂಪ್ ಕಂಪ್ನಿ ಅಂತ ಐತಿ, ಇದು ಕೂಡ ನಿಮ್ಗೆ ಏನ್ ಮಾಡ್ತೇನ್ರಿ, ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಹೇಳ್ಕೊಡ್ತೀನಿ. ನಿಮ್ಗ ಕಾಮನ್ ಆಗಿ ಗೊತ್ತಿರೋ ಎಲ್ಲಾನು ಗೊತ್ತಾದ್ವಿ. ಓಕೆನಾ? ಈಗ ನೋಡ್ರಿ ನೆನ್ಪಿಟ್ಕೋಬೇಕು ಫ್ರೆಂಡ್ಸ್, ನೀವು ಸೆಲೆಕ್ಟ್ ಕಂಪ್ನಿ ಬಗ್ಗೆ ನಿಮ್ಗೆ ಏನ್ ಮಾಡ್ತಾರೆ ಹೇಳ್ರಿ, ಕ್ವಶನ್ ಕೇಳ್ತಾರೆ. KUD ಯೂನಿವರ್ಸಿಟಿ ಮತ್ತು ಬಿಜಾಪುರ ಯೂನಿವರ್ಸಿಟಿ ಹೌ ಟು ಸೆಲೆಕ್ಟ್ ಅ ಕಂಪ್ನಿ ಅಂತ ಕೇಳ್ತಾರ. ನಾನು ಈ ಕಡೆ ಆನ್ಸರ್ ಕೊಡಾತೀನಿ, ನೋಡ್ಕೋಬಹುದು. ನೆಕ್ಸ್ಟ್ ಇನ್ನೂ ಒಂದು ಕೇಳ್ತಾರೆ ನಿಮ್ಗೆ ಏನ್ ಹೇಳ್ರಿ, ಸೆಟ್ ಕಂಪ್ನಿ, ಹೌ ಟು ಸೆಟ್ ಕಂಪ್ನಿ ಅಂತ ಕೇಳ್ತಾರ. ಅದಕ್ಕೂ ಕೂಡ ಆನ್ಸರ್ ಇದೆ, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಹೌ ಟು ಕ್ರಿಯೇಟ್ ಕಂಪ್ನಿ ಅಂತ ಕೇಳ್ತಾರ. ಆಲ್ರೆಡಿ ನಾನು ಏನ್ ಮಾಡೇನ್ರಿ, ಕ್ವಶನ್ ಮತ್ತು ಆನ್ಸರ್ ಅನ್ನ ಕೊಟ್ಟಿನಿ. ಕ್ರಿಯೇಟ್ ಕಂಪ್ನಿ ಒಳಗಡೆ ನಿಮ್ಗೆ ಯಾವ ತರ ಕ್ರಿಯೇಟ್ ಕಂಪ್ನಿ ಮಾಡ್ತಾರ ಆಪ್ಷನ್ಸ್ ಅನ್ನ ಕೇಳ್ತಾರ. ಅದನ್ನು ಕೂಡ ನಿಮ್ಗೆ ಮೊನ್ನೆ ದಿನ ಎಲ್ಲ ಬಿಟ್ಟೇನಿ, ಲಾಸ್ಟ್ ಅಂದ್ರೆ ಪಾರ್ಟ್ 3 ಒಳಗಡೆ ಐತಿ. ಅದಕ್ಕೂ ಕೂಡ ಕ್ವಶನ್ ಆನ್ಸರ್ ನೋಡ್ಕೊಂಡ್ಬಿಡ್ರಿ. ಇದು ಅಂತೂ 2 ಮಾರ್ಕ್ಸ್ ಪಕ್ಕ ಕೇಳ್ತಾರ. ಹೌ ಟು ಅಲ್ಟರ್ ಎ ಕಂಪ್ನಿ ಅಂದ್ರೆ ಹೌ ಟು ಮೋಡಿಫೈ ಅಂತ ಕೇಳ್ತಾರ, ಅಲ್ಟರ್ ಅಂತ ಕೇಳ್ತಾರ, ಎಡಿಟ್ ಅಂತ ಕೇಳ್ತಾರ. ಕನ್ಫ್ಯೂಸ್ ಮಾಡ್ತಾರೆ 2 ಮಾರ್ಕ್ಸ್ ಒಳಗಡೆ. ನೀವೇನು ಅಲ್ಟರ್ ಅಂದ್ರೆ ಒಂದ, ಎಡಿಟ್ ಅಂದ್ರೆ ಒಂದ, ಮೋಡಿಫೈ ಅಂದ್ರೆ ಒಂದ. ಆನ್ಸರ್ ಇದೆ, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಹೌ ಟು ಡಿಲೀಟ್ ಅ ಕಂಪ್ನಿ ಅಂದ್ರೆ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದು. ಇಲ್ಲೇ ಐತಲ್ರಿ Alt+D. ಇದಕ್ಕೊಂದು ಪಾತ್ ಇರುತ್ತೆ. ಆ ಪಾತ್ ಅನ್ನ ಏನ್ ಮಾಡ್ತೀನಿ, ನಾನು ಈ ಕಡೆ ಕೊಟ್ಟೇನಿ. ಆ ಪಾತ್ ಅನ್ನು ಕೂಡ ನೋಡ್ಕೋರಿ. 2 ಮಾರ್ಕ್ಸ್ ಕೇಳಿದ್ರೆ ನೀವು ಪಾತ್ ಅನ್ನ ರೈಟ್ ಮಾಡ್ಕೋರಿ. ಆ ನಂತರ ನೀವು 5 ಮಾರ್ಕ್ಸ್ ಕೇಳಿದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ, ಡಿಸ್ಕ್ರಿಪ್ಷನ್ ಕೂಡ ಬರಿಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಓಕೆ, ನಾವ್ ಇವಾಗ ಏನ್ ಮಾಡ್ಬೇಕಂದ್ರ
ನೆಕ್ಸ್ಟ್ ಒಂದು ಕ್ಲಾಸ್ ಒಳಗಡೆ ಉಳಿದಿದ್ದ ಆಪ್ಷನ್ಸ್ ನಾವ್ ಏನ್ ಮಾಡ್ಬೇಕ್ರಿ ಸ್ಟಡಿ ಮಾಡ್ಬೇಕಂದ್ರ ಬ್ಯಾಕ್ ಬರಿ ಗೊತ್ತಾಗತ್ತೆ ನಿಮ್ಗೆ ಇಲ್ಲೇ ಗೆಟ್ವೇ ಆಫ್ ಟ್ಯಾಲಿ ಒಳಗಡೆ Alt+F3 ಹೊಡೆದಾಗ ನಮ್ಗೆ ಏನ್ ಬರ್ತಿತ್ತು ಕಂಪ್ನಿ ಇನ್ಫೋ ಬರ್ತಿತ್ತು ನಾವು ಕಂಪ್ನಿ ಇನ್ಫಾರ್ಮೇಶನ್ ಎಲ್ಲ ನೀವು ಏನ್ ಮಾಡಿದ್ವಿ ಸ್ಟಡಿ ಮಾಡಿದ್ವಿ ಫೀಚರ್ಸ್ ಆಫ್ ಕಂಪ್ನಿ ನಿಮಗೆ ಹೇಳ್ಕೊಟ್ಟಿದ್ದೆ ನಾ ಫೀಚರ್ಸ್ ಆಫ್ ಟ್ಯಾಲಿ ಅಂತ ಹೇಳಿ ಫೀಚರ್ಸ್ ಆಫ್ ಟ್ಯಾಲಿನ ಬೇರೆ ಫೀಚರ್ಸ್ ಆಫ್ ಕಂಪ್ನಿನ ಬೇರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫೀಚರ್ಸ್ ಆಫ್ ಟ್ಯಾಲಿ ಕೋಡ್ಲೆಸ್ ಅಕೌಂಟಿಂಗ್ ಅಂತ ಹೇಳ್ತಾರ ಆಮೇಲೆ ಫ್ರೆಂಡ್ಲಿ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ ಇವೆಲ್ಲಾನು ಹೇಳ್ಕೊಟ್ಟಿದ್ದೆ ಫ್ಲೆಕ್ಸಿಬಿಲಿಟಿ ಐತಿ ಬಹಳ ಸಿಂಪಲ್ ಆಗಿ ಐತಿ ಸಾಫ್ಟ್ವೇರ್ ಇದ್ರ ಬಗ್ಗೆ ಏನ್ ಹೇಳ್ತೀವಲ್ಲ ಫೀಚರ್ಸ್ ಆಫ್ ಟ್ಯಾಲಿ ಆಮ್ಯಾಗ ಇದು ಎಪ್ಲವನ್ ಫೀಚರ್ಸ್ ನಿಮಗ ಕಂಪ್ನಿ ಫೀಚರ್ಸ್ ಅಂತ ಕೇಳಿದ್ರ ಇದು ಕಂಪ್ನಿ ಫೀಚರ್ಸ್ ಇದನ್ನ ಬರಿಬೇಕ್ರಿ ಇಲ್ಲಿ ಅದ ನೋಡ್ರಿ ಇವನ್ ಬರಿಬೇಕು ಎಕ್ಸಾಂಪಲ್ ಇಲ್ಲ ಐತಿ ನೋಡ್ರಿ ಇವನ್ನೆಲ್ಲ ಬರಿಬೇಕು F11 ಅಂತ ಪ್ರೆಸ್ ಮಾಡ್ರಿ ಇಲ್ಲಿ ಅಕೌಂಟಿಂಗ್ ಫೀಚರ್ಸ್ ಅಂತ ಬರ್ತಾವು ಇನ್ವೆಂಟರಿ ಫೀಚರ್ಸ್ ಅಂತ ಬರ್ತಾವು ಇವನ್ ಬರಿಬೇಕು ಅಕೌಂಟಿಂಗ್ ಫೀಚರ್ಸ್ ಅಂದ್ರೆ ಇವನ್ನೆಲ್ಲ ಬರಿಬೇಕು ರೈಟ್ ಮಾಡ್ಬೇಕು ಅಕೌಂಟಿಂಗ್ ಫೀಚರ್ಸ್ ಅಂತ ಹೇಳ್ತಾರ ನೀವು ಅದು ಟ್ಯಾಲಿ ಫೀಚರ್ಸ್ ಅಂದ್ರೇನೆ ಬೇರೆ ಅನಂತರ ಅಕೌಂಟಿಂಗ್ ಫೀಚರ್ಸ್ ಅಂದ್ರೇನೆ ಬೇರೆ ಇನ್ವೆಂಟರಿ ಫೀಚರ್ಸ್ ಅಂದ್ರೆ ಬೇರೆ ಸ್ಟ್ಯಾಟ್ಯೂಟರಿ ಮತ್ತು ಟ್ಯಾಕ್ಸೇಷನ್ ಫೀಚರ್ಸ್ ಅಂದ್ರೇನೆ ಬೇರೆ ನೆನ್ಪಿಟ್ಕೋಬೇಕು ಒಬ್ಬರು ಏನ್ ಮಾಡ್ಬಿಡ್ತಾರೆ ನೀವು ರೈಟ್ ಮಾಡ್ಬೇಕಾದ್ರ ಕಂಪ್ನಿ ಫೀಚರ್ಸ್ ಬರಿ ಅಂತಂದ್ರ ಟ್ಯಾಲಿ ಫೀಚರ್ಸ್ ಬರ್ದಿರ್ತೀರಿ ಟ್ಯಾಲಿ ಫೀಚರ್ಸ್ ಬರಿ ಅಂತಂದ್ರ ಕಂಪ್ನಿ ಫೀಚರ್ಸ್ ಅಂದ್ರೆ ಅಕೌಂಟಿಂಗ್ ಫೀಚರ್ಸ್ ಇನ್ವೆಂಟರಿ ಫೀಚರ್ಸ್ ಸ್ಟ್ಯಾಟ್ಯೂಟರಿ ಫೀಚರ್ಸ್ ರೈಟ್ ಮಾಡ್ತೀರಿ ಅಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ F11 ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರ ಅಂದ್ರೆ ಫೀಚರ್ಸ್ ಆ ಕಂಪ್ನಿ ಒಳಗಡೆ ಏನ್ ಬರ್ತಾವು ಅಕೌಂಟಿಂಗ್ ಫೀಚರ್ಸ್ ಇನ್ವೆಂಟರಿ ಫೀಚರ್ಸ್ ಸ್ಟ್ಯಾಟ್ಯೂಟರಿ ಫೀಚರ್ಸ್ ಅಂದ್ರೆ ಸ್ಟ್ಯಾಟ್ಯೂಟರಿ ಅಂತಂದ್ರೆ ನಾವು ರಿಲೇಟೆಡ್ ಟು ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಆಮೇಲೆ F12 ಕಾನ್ಫಿಗರ್ ಇದ್ರ ಬಗ್ಗೆನೂ ಕೂಡ ನಾವ್ ಏನ್ ಮಾಡ್ಬೇಕ್ರಿ ಸ್ಟಡಿ ಮಾಡ್ಬೇಕು F11 ಪ್ರೆಸ್ ಮಾಡಿದ್ರೆ ಏನ್ ಬರ್ತದೆ ಹೇಳ್ರಿ ಕಂಪ್ನಿ ಫೀಚರ್ಸ್ ಬರ್ತಾವ ಕಂಪ್ನಿ ಫೀಚರ್ಸ್ ಒಳಗಡೆ 3 ಬರ್ತಾವ ಅಕೌಂಟಿಂಗ್ ಫೀಚರ್ಸ್ ಇನ್ವೆಂಟರಿ ಫೀಚರ್ಸ್ ಸ್ಟ್ಯಾಟ್ಯೂಟರಿ ಫೀಚರ್ಸ್ ಉಳಿದಿದ್ದು ಆಡ್ ಆನ್ ಐತಿ ಇದು ನಮ್ಗೆ ಯೂಸ್ ಆಗಲ್ಲ ಗೊತ್ತಾಯ್ತಾ ನೆಕ್ಸ್ಟ್ ಒನ್ ನೋಡೋಣ ಅದಾದ ನಂತರ ನಿಮ್ಗೆ ಇನ್ನೊಂದು ಬರ್ತಾ ಅಂದ್ರೆ F12 ಕಾನ್ಫಿಗರ್ ಅಂತ ಬರುತ್ತೆ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಇದು ಶಾರ್ಟ್ಕಟ್ ಕೀ F12 ಕೀಬೋರ್ಡ್ ಒಳಗಡೆ F12 ನೋಡಿದಾಗ ನಿಮ್ಗೆ ಕಾನ್ಫಿಗರ್ ಅಂತ ಬರುತ್ತೆ ಇವನ್ನೆಲ್ಲಾನು ಕೂಡ ಹೇಳ್ಕೊಡ್ತೀನಿ ನೆಕ್ಸ್ಟ್ ಡೇ ಒಳಗಡೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅಂದ್ರೆ ಪಾರ್ಟ್ 5 ಒಳಗಡೆ ನಿಮ್ಗೆ ಏನ್ ಮಾಡ್ತೇನ್ರಿ ಫೀಚರ್ಸ್ ಮತ್ತ ಕಾನ್ಫಿಗರ್ ಹೇಳ್ಕೊಡ್ತೀನಿ ಓಕೆ ಇವತ್ತಿನ ದಿನ ನಾವ್ ಇಷ್ಟೆಲ್ಲ ಕಲ್ತ್ವಲ್ಲ ಇದನ್ನ ಏನ್ ಮಾಡ್ರಿ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡ್ಲಾರ್ದ ಪ್ರತಿಯೊಂದನ್ನು ವಿಡಿಯೋಸ್ ಅನ್ನ ನೋಡ್ಕೊಂತ ಹೋಗ್ರಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಉಳಿದಿದ್ದನ್ನ ಏನ್ ಮಾಡನ್ರಿ ಸ್ಟಡಿ ಮಾಡೋಣ ನಾವ್ ಇವತ್ತೇನ್ ಕಲ್ತ್ರಿ ಕಂಪ್ನಿ ಇನ್ಫೋ ಅದ್ರೊಳಗಡೆ ಬರುವಂತ ಆಪ್ಷನ್ಸ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿವಿ ಪ್ರತಿಯೊಬ್ರು ಸ್ಕಿಪ್ ಮಾಡಾರ್ದ ನೋಡ್ರಿ ನಾನು ಹೊಳ್ಳ ಆಪ್ಷನ್ಸ್ ಹೇಳಿರ್ತೇನೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳಾರ್ದ ಏನ್ ಮಾಡ್ರಿ ಪ್ರತಿಯೊಂದು ನೋಡ್ಬೇಕು ನೀವು ಯಾಕೆ ಅದನ್ನ ಆತರ ಹೇಳತ್ತೇನೆ ಅಂದ್ರೆ ತಿಳಿಸಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳತ್ತೇನೆ ಒಬ್ಬೊಬ್ರು ಆ ಕಡೆ ಈ ಕಡೆ ಲಕ್ಷ್ಯ ಕೊಟ್ಟಿರ್ತೇನೆ ಅದೆಲ್ಲ ಗೊತ್ತಾಗಂಗಿಲ್ಲ ನಿಮ್ಗೆ ಅದಕ್ಕೋಸ್ಕರ ಏನ್ ಮಾಡ್ತೇನೆ ರಿಪೀಟ್ ಮಾಡಿರ್ತೇನೆ ನನ್ನಲ್ಲಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ಲಾಸ್ ಆಗೋಣ ನಾವ್ ಏನ್ ಮಾಡನ್ರಿ ಮೀಟ್ ಆಗೋಣ ಪ್ರತಿಯೊಬ್ರು ಏನ್ ಮಾಡ್ರಿ ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಯಾವ್ದು ಕಲಿತೇನೆ ಅಂತಂದ್ರ ಟ್ಯಾಲಿ ಬಗ್ಗೆ ಅವ್ರಿಗೆ ಏನ್ ಮಾಡ್ರಿ ಅದನ್ನ ಶೇರ್ ಮಾಡ್ರಿ ಆಮೇಲೆ ಬೆಲ್ ಐಕಾನ್ ಇರ್ತಲ್ಲ ಅದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನ್ ಮಾಡನ್ರಿ ಪಾರ್ಟ್ 5 ಒಳಗಡೆ ಮೀಟ್ ಆಗೋಣ ಓಕೆ ಬಾಯ್